ಹರೇ ಹರೇ. ಸೊ ಭಗವದ್ಗೀತೆ 10ನೇ ಅಧ್ಯಾಯ 11ನೇ ಶ್ಲೋಕ. ಮೊಬೈಲ್ ಓಪನ್ ಮಾಡ್ಬೋದು, ಇಲ್ಲ ನಾನು ಹೇಳ್ತೀನಿ, ರಿಪೀಟ್ ಮಾಡ್ಬೋದು. ತೇಷಾಮೇವಾಂ ಕಂಪಾತಂ ಅಹಂ ಅಜ್ಞಾನಜಂ ತಮಃ ನಾಶಾಮ್ಯ ಆತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತ. ಈ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆಕ್ಚುಯಲ್ ಆಗಿ ದೀಪಾವಳಿ ಹಬ್ಬ ಹಿಂಗ್ ಮಾಡ್ಬೇಕು ಅನ್ನೋದನ್ನ ಭಗವಂತ ಈ ಶ್ಲೋಕದಲ್ಲಿ ಹೇಳ್ಕೊಡ್ತಾರೆ. ತೇಷಾಮೇವಾನು ಕಂಪಾತಂ ಅಹಂ ಅಜ್ಞಾನ ಜಮತಂ. ಯಾರ ಹೃದಯದಲ್ಲಿ ಅಜ್ಞಾನ ತುಂಬಿರುತ್ತೋ, ಯಾರು ಅವರಿಗೆ ನಾನು ಸ್ಪೆಷಲ್ ಮರ್ಸಿ ಕೊಟ್ಟು ಟು ಶೋಸ್ ದೆಮ್ ಸ್ಪೆಷಲ್ ಮರ್ಸಿ ಐ ಡ್ವೆಲ್ ಇನ್ ದೇರ್ ಹಾರ್ಟ್ಸ್ ಡಿಸ್ಟ್ರಾಯ್ ವಿತ್ ದ ಶೈನಿಂಗ್ ಲ್ಯಾಂಪ್ ಆಫ್ ನಾಲೆಜ್ ದ ಡಾರ್ಕ್ನೆಸ್ ಬಾರ್ನ್ ಆಫ್ ಇಗ್ನೋರೆನ್ಸ್. ಯಾರ ಹೃದಯದಲ್ಲಿ ತಾಮಸ ಗುಣಗಳಿಂದ ಕತ್ತಲೆ ತುಂಬಿರುತ್ತೋ ಆ ಹೃದಯದಲ್ಲಿ ನಾನು ವಿದ್ಯೆ ನಾಲೆಜ್ ಮುಖಾಂತರ ಹೋಗಿ ಅಲ್ಲಿ ಪ್ರಕಾಶಿಸ್ತೀನಿ ಅಂತ ಭಗವಂತ ಹೇಳ್ತಾರೆ. ಸೊ ಎಲ್ಲರೂ ದೀಪಾವಳಿ ಹಬ್ಬ ಆಚರಣೆ ಮಾಡಿದ್ರ? ಪಟಾಕಿ ಹೊಡೆದ್ರೆ? ಯಾರು ಪಟಾಕಿ ಹೊಡೆದ್ರೆ? ಬರೀ ಮಕ್ಕಳ ಮಾತ್ರ ಪಟಾಕಿ ಹೊಡೆದ್ರೆ. ಸೊ ದೀಪ ಅಂದ್ರೆ ಬೆಳಕು, ಆವಳಿ ಅಂತ ಹೇಳಿದ್ರೆ ಲೈಟ್, ರೋಸ್ ಆಫ್ ಬೆಳಕು. ಸೊ ಅದನ್ನ ನಾವು ದೀಪಾವಳಿ ಅಂತ ಕರಿತೀವಿ. ದೀಪಾವಳಿ ಒಂದು 5 ದಿನದ ಆಚರಣೆ ಬರುತ್ತೆ. ಮೊದಲನೇ ದಿನ ತ್ರಯೋದಶಿ ದಿನ ನಾರ್ತ್ ಇಂಡಿಯಾದಲ್ಲೆಲ್ಲ ಧನ್ತಿರಾಸ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಚತುರ್ದಶಿ, ನರಕ ಚತುರ್ದಶಿ. ಆಮೇಲೆ ಅಮಾವಾಸ್ಯೆ ಬರುತ್ತೆ. ಅಮಾವಾಸ್ಯೆ ದಿನ ದೀಪಾವಳಿ ಹಬ್ಬ ನಾವೆಲ್ಲರೂ ಆಲ್ ಓವರ್ ಇಂಡಿಯಾದಲ್ಲಿ ಹೊರಗಡೆ ರಾಜ್ಯದಲ್ಲೂ ಕೂಡ ಸೆಲೆಬ್ರೇಟ್ ಮಾಡುವಂಥ ಹಬ್ಬ. ನೆಕ್ಸ್ಟ್ ಪ್ರಥಮಿ ದಿನ ಗೋವರ್ಧನ ಪೂಜೆ, ಗೋವರ್ಧನ ಲೀಲೆ. ಆಮೇಲೆ ಪ್ರತಿಪಟ್ ದಿನ ಬಲಿಪಾಠ. ಇಷ್ಟು 5 ದಿನದ ಆಚರಣೆ ಆಗುತ್ತೆ. ನಾವು ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಬಂದು ನರಕ ಚತುರ್ಥಿ. ನರಕ ಚತುರ್ಥಿ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ? ನರಕ ಚತುರ್ಥಿ ವೈಷ್ಣವರಿಗೆ ದೊಡ್ಡ ಹಬ್ಬನೇ ನರಕ ಚತುರ್ಥಿ. ಯಾರಾದ್ರೂ ಹೇಳಿದ್ರೆ ಯಾಕೆ ಅಂತ? ಕೊಂದಂತ ದಿನ. ಹೌದು. ಸೊ ಕೃಷ್ಣ ಒಂದು ನರಕಾಸುರನ್ನ ಸಂಹಾರ ಮಾಡಿದಂತ ದಿನ. ಸೊ ನಾವು ಹಬ್ಬಗಳಲ್ಲಿ ಏನಕ್ಕೆ ಆಚರಣೆ ಮಾಡ್ತೀವಿ? ಹಬ್ಬಗಳನ್ನ ಚೆನ್ನಾಗಿ ಪ್ರಸಾದ ಸಿಗುತ್ತೆ, ವೆರೈಟಿ ಪ್ರಸಾದ ಸಿಗುತ್ತೆ, ಅದಕ್ಕ. ಸೊ ಆಕ್ಚುಲಿ ಬಂದು ಹಬ್ಬಗಳು ನಮಗೆ ಭಗವಂತನ ನೆನಪು ತರಿಸೋದಕ್ಕೆ, ಭಗವಂತನ ಲೀಲೆಗಳನ್ನ ಸ್ಮರಣೆ ಮಾಡೋದಕ್ಕೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ನೀವು ಯಾವುದೇ ಹಬ್ಬ ನೋಡಿ, ಫಸ್ಟ್ ಯುಗಾದಿ ಹಬ್ಬದಿಂದ ಸ್ಟಾರ್ಟ್ ಆಗಿ ಕೊನೆ ಮಾರ್ಗಳಿ ತಿಂಗಳ ಧನುರ್ಮಾಸದಲ್ಲಿ ಬರೋ ಯಾವುದೇ ಹಬ್ಬದವರೆಗೂ ವೈಕುಂಠ ಏಕಾದಶಿ ಲಾಸ್ಟ್ ಹಬ್ಬ, ಅಲ್ಲಿವರೆಗೂ ಕೂಡ ಭಗವಂತನ ಲೀಲೆಗಳೇ ಹಬ್ಬಗಳಾಗಿ ನಮಗೆ ಬರ್ತಾ ಇದೆ. ಅದು ದೀಪಾವಳಿ ಟೈಮಲ್ಲಿ ಇನ್ನೂ ವಿಶೇಷ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಎಷ್ಟೋ ಲೀಲೆಗಳು ನಡೆದಂತ ಸಮಯ ಇದೆ. ಸೊ ಅದರಲ್ಲಿ ಫಸ್ಟ್ ಬಂದು ನರಕ ಚತುರ್ದಶಿ. ನರಕ ಚತುರ್ದಶಿ ದಿನ ಏನಾಗಿದೆ ಅಂತ ಹೇಳಿದ್ರೆ, ಆಕ್ಚುಲಿ ನರಕಾಸುರ ಅಥವಾ ಭೌಮಾಸುರ ಅವ್ನು ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಅವನು ಕೃಷ್ಣನ ಮಗನೇ. ಅವನು ಕೃಷ್ಣ ವಾಮನಾವತಾರದಲ್ಲಿ ಬಂದಾಗ ಭೂದೇವಿಗೆ ಮತ್ತೆ ಕೃಷ್ಣ ವರಹಾವತಾರದಲ್ಲಿ ಬಂದಾಗ ಭೂದೇವಿಗೆ ಮತ್ತೆ ವರಹ ದೇವರಿಗೆ ಹುಟ್ಟುವಂತ ಮಗನೇ ಭೌಮಾಸುರ. ಭೂದೇವಿಗೆ ಹುಟ್ಟಿದ್ರಿಂದ ಅವನಿಗೆ ಭೌಮಾಸುರ ಅಂತ ಕರೀತಾರೆ. ಆದ್ರೆ ಅವನು ಮಾಡೋ ಕರ್ಮಗಳು ಏನಿತ್ತು ಅಂತ ಹೇಳಿದ್ರೆ ನರಕ ತೋರಿಸಿದಂಗೆ ಇರ್ತಿತ್ತು. ಸೊ ಅದಕ್ಕೆ ಅವನಿಗೆ ನರಕಾಸುರ ಅಂತ ಕೂಡ ಹೆಸರು ಬರುತ್ತೆ. ಸೊ ನರಕಾಸುರ ಬಂದು ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಡಿಮೆನ್. ಅಂದ್ರೆ ಟೆಕ್ನಾಲಜಿ ಯೂಸ್ ಮಾಡ್ತೀವಲ್ಲ ನಾವೆಲ್ಲ, ಮೊಬೈಲ್ ಫೋನ್ಸ್, ಎಲೆಕ್ಟ್ರಿಸಿಟಿ, ಇದೆಲ್ಲ ನರಕಾಸುರ ಬಂದು PhD ಮಾಡ್ಬಿಟ್ಟಿದ್ದ ಅದರಲ್ಲಿ, ಆ ಟೆಕ್ನಾಲಜಿಲಿ. ಹೆಂಗೆ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ವರ್ಣನೆ ಬರುತ್ತೆ. ಅವನ ಕೋಟೆ ಹಿಂಗಿತ್ತು, ಪ್ರಾಗ್ಜ್ಯೋತಿಷ್ಪುರ ಅಂತ, ಆಸಾಮ್ ಹತ್ರ ಗುವಾಹಟಿ ಅಂತ ಊರಿದೆ. ಆ ಪ್ರದೇಶದಲ್ಲಿ ಪ್ರಾಗ್ಜ್ಯೋತಿಷ್ಪುರ ಅಂತ ಊರಲ್ಲಿ ಇದ್ದಂತ ರಾಕ್ಷಸ ಇದ್ರು. ಅವನು ಎಷ್ಟೋ ಲೇಯರ್ಸ್ಗಳು ಕೋಟೆ. ಒಂದು ನೀರಿನ ಲೇಯರ್ ಕೋಟೆ, ಆ ನೀರೊಳಗಡೆ ಮೊಸಳೆಗಳು, ಮನುಷ್ಯನ ತಿನ್ನುವಂತ ಮೊಸಳೆಗಳು. ಅದಾದ್ಮೇಲೆ ಎಲೆಕ್ಟ್ರಿಕ್ ವೈರ್ ಫೆನ್ಸ್. ಎಲೆಕ್ಟ್ರಿಕ್ ವೈರ್ ನಾವೆಲ್ಲ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಲ್ಲ, ಅದು ಆಗಿನ ಕಾಲದಲ್ಲೇ ಇದೆ, ನರಕಾಸುರನ ಕಾಲದಲ್ಲೇ. ಸೊ ಎಲ್ಲಾ ಗೋಡೆಗಳಲ್ಲೂ ಎಲೆಕ್ಟ್ರಿಸಿಟಿ ಇಟ್ಬಿಟ್ಟಿದ್ದಂತೆ. ಆಮೇಲೆ ದ್ವಾರಪಾಲಕರು, ಅದು ಹೆಂಗೆ ಒಂದೊಂದು ದ್ವಾರಪಾಲಕರು ಹೆಂಗಿದ್ರೆ ಅಂದ್ರೆ ಒಬ್ಬೊಬ್ಬರಿಗೆ 5 ತಲೆ ಇರ್ತಿತ್ತಂತೆ, ಆ ರೀತಿ ಇದ್ದಂತ ದ್ವಾರಪಾಲಕರು. ಆಮೇಲೆ ಶಸ್ತ್ರದುರ್ಗ, ವೆಪನ್ಸ್. ಅದರಿಂದ ದುರ್ಗ ಅಂದ್ರೆ ಕೋಟೆ, ಕೋಟ್ ಅಂತ ಏನ್ ಕರಿತೀವಿ ಅದು. ಶಸ್ತ್ರದುರ್ಗ ವೆಪನ್ಸ್ ಇಂದ ಕಟ್ಟಿರುವಂತ ಕೋಟೆ, ಜಲದುರ್ಗ ನೀರಿಂದ ಕಟ್ಟಿರುವಂತ ಕೋಟೆ, ವಾಯುದುರ್ಗ. ಹೇಗೆ ಗಾಡಿನೂ ಕೂಡ ವೆಪನ್ ಆಗಿ ಯೂಸ್ ಮಾಡ್ಬೋದು ಅನ್ನೋ ಟೆಕ್ನಾಲಜಿ ಗೊತ್ತಿರೋಂಥ ಕಾಲ ಅದು. ಗಾಡಿನೂ ಕೂಡ ಅವರು ಕೋಟೆ ಕಟ್ಟಿ ಅಷ್ಟು ಪವರ್ಫುಲ್ ಆಗಿ ಇಟ್ಕೊಂಡಿದ್ದಾರೆ. ಏರ್ ಗನ್ ಅಂತೆಲ್ಲ ನಾವು ಇವಾಗೇ ನೋಡ್ತೀವಿ ಆ ರೀತಿ. ಆಮೇಲೆ ಅಗ್ನಿದುರ್ಗ, ಫೈರ್ ವೆಪನ್ಸ್ ಅಥವಾ ಬೆಂಕಿಯಿಂದ ಕಟ್ಟಿರುವಂತ ಕೋಟೆ. ಸೊ ಇಷ್ಟು ಕೋಟೆಗಳ ಮಧ್ಯೆ ಇರ್ತಿದ್ದಂತೆ ಅವನೊಬ್ಬನೇ ಇರ್ತಿರ್ಲಿಲ್ಲ. ಅವನ ಜೊತೆಗೆ 16,100 ರಾಜಕುಮಾರಿಗಳು, ದೇವತಾ ಸ್ತ್ರೀಯರು, ಸಿದ್ಧ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು
ಇವ್ರನ್ನೆಲ್ಲರೂ ಕೂಡ ಅವನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆ ಕೋಟೆಯಲ್ಲಿ ಇಟ್ಟಿದ್ದಂತೆ. ಸೊ ಅಲ್ಲಿಗೆ ಕೃಷ್ಣ ಬರ್ತಾರೆ. ಯಾರ ಜೊತೆ ಬರ್ತಾರೆ? ಸತ್ಯಭಾಮ ಜೊತೆ. ಸತ್ಯಭಾಮ ಜೊತೆ ಗರುಡ ದೇವರ ಮೇಲೆ ಕೃಷ್ಣ ಬರ್ತಾರೆ. ಎರಡು ತರ ವರ್ಣನೆ ಬರ್ತದೆ. ಒಂದು ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ಬಂದು ಗರುಡ ದೇವರಿಂದ ಡೈರೆಕ್ಟ್ ಆಗಿ ಕೋಟೆ ಒಳಗಡೆ ಪ್ರವೇಶ ಮಾಡ್ತಾರೆ. ಯಾಕಂದ್ರೆ ಈ ಟೆಕ್ನಾಲಜಿಯಲ್ಲಿ ಕೃಷ್ಣನಿಗೆ ಏನೂ ಇಲ್ಲ ಅಲ್ಲ, ಅವನು ಎಲ್ಲ ತಿಳಿದಿರುವಂತವನು. ಸೊ ನೆಕ್ಸ್ಟ್ ಬಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣ ತನ್ನ ಶಂಖ, ಚಕ್ರ, ಗದಾ, ಪದ್ಮ ಇವೆಲ್ಲರ ಮುಖಾಂತರ ಒಂದು ಎಂಟ್ರಿ ಕೊಡ್ತಾನೆ. ಹೆಂಗೆ ಅಂತ ಹೇಳಿದ್ರೆ ಆರೋ ಭಗವಂತನ ಆರೋ ಏನಿದೆ ಸಾರಂಗ, ಅದರಿಂದ ಅವನು ಶಸ್ತ್ರದುರ್ಗನ ಭೇದಿಸ್ತಾನೆ. ನೆಕ್ಸ್ಟ್ ಬಂದು ಗದಾ, ಕೌಮಂಡಕ ಅಂತ ಭಗವಂತನ ಗದಾ ಹೆಸರು, ಅದರಿಂದ ಅವನು ಜಲದುರ್ಗನ ಭೇದಿಸ್ತಾನೆ. ಮತ್ತೆ ಚಕ್ರದ ಹೆಸರು ಸುದರ್ಶನ. ಚಕ್ರದ ಹೆಸರು ಸುದರ್ಶನ. ಭಗವಂತನ ಭಕ್ತರ ಹೆಸರು ಹೇಳ್ಬೇಕು ಅನ್ನೋ ಚಾನ್ಸ್ ಸಿಕ್ಕಿದ ತಕ್ಷಣ ಜೋರಾಗಿ ಹೇಳ್ಬಿಡ್ಬೇಕಂತೆ. ಯಾಕಂದ್ರೆ ಅವಾಗ ಭಗವಂತನಿಗೆ ಇನ್ನ ಜಾಸ್ತಿ ಖುಷಿ ಆಗುತ್ತಂತೆ. ನಾವು ಕೃಷ್ಣ ರಾಮ್, ಅದಕ್ಕೆ ನಾವು ಶ್ಲೋಕದಲ್ಲೇ ಹೇಳ್ತೀವಿ, ವಸುದೇವ ಸುತಮಂ ದೇವಂ, ವಸುದೇವನ ಸುತನಾದವ. ಕಂಸ ಚಾಣೂರನ ಮರ್ದನ ಮಾಡ. ದೇವಕಿ ಪರಮಾನಂದ, ದೇವಕಿಗೆ ಆನಂದ ಕೊಟ್ಟರು ಯಾರು? ಕೃಷ್ಣ ಬಂದೇ ಜಗತ್ತು. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ, ವಾಸುದೇವ ದೇವಕಿ, ನಂದಗೋಪ ನಂದ ಮಹಾರಾಜ, ಗೋಪ ಯಶೋದಮಯ್ಯ, ಕುಮಾರಾಯ ಗೋವಿಂದಾಯ, ಗೋವುಗಳು ಯಾರು ಗೊತ್ತೋ ಅವರು ಗೋವಿಂದ, ಗೋವಿಂದಾಯ ನಮೋ ನಮಃ. ಹೀಗೆ ಭಕ್ತರ ಹೆಸರು ಮುಖಾಂತರ ಭಗವಂತನ ಹೆಸರು ತಗೊಂಡ್ರೆ ಭಗವಂತನಿಗೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ಸೊ ಹೀಗೆ ಸುದರ್ಶನ ಚಕ್ರದಿಂದ ಅಗ್ನಿ ದುರ್ಗಾನ, ಮತ್ತೆ ಪಂಚಜನ್ಯ ಶಂಕ, ಅದರಿಂದ ವಾಯು ದುರ್ಗಾನ ಅವನು ಭೇದಿಸಿ ಒಳಗಡೆ ಹೋಗ್ತಾನೆ. ಸೊ ಕೃಷ್ಣ ಬಂದು ಅಲ್ಲಿ ಸತ್ಯಭಾಮ ಜೊತೆಗೆ ಹೋಗಿ ನರಕಾಸುರನಿಗೆ ಪಾಠ ಕಲಿಸಬೇಕು ಅಂತ ನರಕಾಸುರನ ಸಂಹಾರ ಮಾಡ್ತಾನೆ. ನರಕಾಸುರನ ಸಂಹಾರ ಇದರಿಂದ ನಮಗೂ ಕಲಿಯೋದು ತುಂಬಾ ವಿಚಾರ ಇದೆ ನೋಡಿ. ಕೃಷ್ಣ ಅವ್ರ ಮಗನ್ನೇ ಬಿಡ್ಲಿಲ್ಲ. ನರಕಾಸುರ ಯಾರು? ಕೃಷ್ಣನ ಮಗ ಅಲ್ವಾ? ಅವ್ರ ಮಕ್ಕಳೇ ತಪ್ಪು ಮಾಡಿದ್ರು ಅದು ತಪ್ಪೇ. ಅದನ್ನ ತೋರಿಸ್ಕೊಡೋದಕ್ಕೆ ಕೃಷ್ಣ ಅದು ಜೊತೆಗೆ ಮಾತಾಡಿ. ಸತ್ಯಭಾಮ ಬೇರೆ ಯಾರು ಅಲ್ಲ, ಭೂದೇವಿ ಅವತಾರ ಅಲ್ವಾ? ಸೊ ಅಪ್ಪ ಅಮ್ಮ ಇಬ್ರು ಹೋಗಿ ಮಗನಿಗೆ ಪಾಠ ಕಲಿಸ್ಬಿಟ್ಟು ಬಂದಿದ್ದಾರೆ. ಸೊ ಹಾಗೆ ನಮ್ಮ ಲೈಫಲ್ಲೂ ಕೂಡ ಮಕ್ಕಳು ಸರಿದಾರಿಗೆ ಕರ್ಕೊಂಡ್ ಬರುವಂತ ಜವಾಬ್ದಾರಿ ಬಂದು ಅವರ ಅಪ್ಪ ಅಮ್ಮನೇ ಆಗಿರುತ್ತೆ, ಪ್ಯಾರೆಂಟ್ಸ್ನೇ ಆಗಿರುತ್ತೆ. ಸೊ ಹೀಗೆ ಅಲ್ಲಿ ಕೃಷ್ಣ ಸಂಹಾರ ಮಾಡಿ ಆ ಜೈಲ್ ಒಳಗಡೆ ಎಂಟ್ರಿ ಕೊಡ್ತಾನೆ ಭಗವಂತ. ಎಲ್ಲಿ 16,000 ರಾಜಕುಮಾರಿಗಳನ್ನ ಕೂಡ ಹಾಕಿದ್ರು ನರಕಾಸುರ. ಆ ಜೈಲೊಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಏನಾಗುತ್ತೆ, ಬರೀ ಜೈಲೊಳಗಡೆ ಎಂಟ್ರಿ ಕೊಡೋದಿಲ್ಲ ಭಗವಂತ, ಒಂದೆಲ್ಲ ಯೂನಿಕ್, ಎಲ್ಲ ಡಿಫ್ರೆಂಟ್. ಅಷ್ಟೂ ಜನ ರಾಜಕುಮಾರಿಗಳ ಹೃದಯದೊಳಗಡೆ ಕೂಡ ಅವರು ಎಂಟ್ರಿ ಕೊಟ್ಬಿಡ್ತಾರೆ. ನಾವು ಹೇಳ್ತಿಲ್ಲ, ಕೃಷ್ಣನಿಗೆ ಎಷ್ಟು ಜನ ಪತ್ನಿಯರು? 16,108 ಜನ. ಅಲ್ಲಿ 16,100 ಜನ ಭಗವಂತ ಕಲ್ಯಾಣ ಆಗೋದು ಇಲ್ಲೇನೆ. ಅದು ಯಾವ ರೀತಿ ಕಲ್ಯಾಣ ಆಗುತ್ತೆ ಅಂತ ವಿವರಣೆ ಬರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಚಿನ್ನದ ಮಂಟಪಗಳು, ಒಬ್ಬೊಬ್ರಿಗೂ ಒಬ್ಬೊಬ್ರು ಪೂಜಾರಿ ಮತ್ತೆ ನಾದಗೋಷ್ಠಿ, ಇಷ್ಟನ್ನು ಭಗವಂತ ಅಲ್ಲೇ ಪಟ್ ಅಂತ ರೆಡಿ ಮಾಡಿ ಅಲ್ಲೇ ಎಲ್ಲರೂ ಕಲ್ಯಾಣ ಆಗಿ ಅವರ ದ್ವಾರಕಕ್ಕೆ ಭಗವಂತ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿ ಇನ್ನೊಂದು ಕಲಿಯುವ ವಿಚಾರ ಏನಂತ ಹೇಳಿದ್ರೆ, ಭಗವಂತನ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ, ಪವಿತ್ರಾಣಾಯ ಸಾಧೂನ ವಿನಾಶಾಯ ಸಂಸ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿ ಯುಗದಲ್ಲೂ ಸಾಧುಗಳ ರಕ್ಷಣೆ ಮಾಡೋದಕ್ಕೆ, ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ನಾನು ಬರ್ತಾನೆ ಇರ್ತೀನಿ. ಇನ್ನೊಂದು ಕಾರಣ ನಾನು ಏನಕ್ಕೆ ಬರ್ತೀನಿ? ಧರ್ಮದ ಸಂರಕ್ಷಣೆ ಮಾಡೋದಕ್ಕೆ, ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಾನು ಬರ್ತಾನೆ ಇರ್ತೀನಿ. ಧರ್ಮ ಅಂದ್ರೆ ಏನು? ಯಾರಿದ್ದೀರಾ? ಒಂದು ವಸ್ತುವಿನ ಸ್ವಾಭಾವಿಕ ಗುಣ, ಬುದ್ಧಿವಂತಿಕೆ. ಒಂದು ವಸ್ತುವಿನ ಸ್ವಾಭಾವಿಕ ಗುಣ ನಾವು ಧರ್ಮ ಅಂತ ಕರಿತೀವಿ. ಈಗ ನೀರಿನ ಸ್ವಾಭಾವಿಕ ಗುಣ ಏನು? ಹರಿಯೋದು, ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ ನೀರು. ಅದೇ ನೀರು ಫ್ರಿಜ್ ಅಲ್ಲಿ ಇಟ್ಟರೆ ಐಸ್ ಆಗುತ್ತೆ. ಬಟ್ ಐಸ್ ನೀರಿನ ಸ್ವಾಭಾವಿಕ ಗುಣನ ಇಲ್ಲ. ಅದೇ ರೀತಿ ನಾವು ಕೂಡ ನಮ್ಮ ಸ್ವಾಭಾವಿಕ ಗುಣ ಒಂದು ಭಗವಂತನ ದಾಸರು. ಆದ್ರೆ ನಾವು ಫ್ರಿಜ್, ಭೌತಿಕ ಪ್ರಪಂಚವನ್ನು ಫ್ರಿಜ್ ಅಲ್ಲಿ ಕುತ್ಕೊಂಡು ನಾವು ಐಸ್ ಆಗ್ಬಿಟ್ಟಿದ್ದೀವಿ. ನಮ್ಮ ಹೃದಯ ಕೂಡ ಐಸ್ ರೀತಿ ಗಟ್ಟಿ ಆಗ್ತಿದೆ. ಅದು ಕರಗಿ ನೀರಾಗಿ ಹೋಗ್ಬೇಕಂದ್ರೆ ನೀರಾಗಿ ನಮ್ಮ ಒರಿಜಿನಲ್ ಸ್ವಾಭಾವಿಕ ಗುಣಕ್ಕೆ ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೀಗೆ ನಾವು ಜಪ ಮಾಡ್ತಾ ಏನಾಗುತ್ತೆ, ಆ ಐಸು, ಆ ಗಟ್ಟಿಯಾಗಿರುವಂತ ಹೃದಯ ಏನಿದೆಯಲ್ಲ, ಅದು ಕರಗಿ ರಸ ತುಂಬಿಕೊಂಡು ಭಗವಂತನಿಗೆ ಕರ್ಕೊಂಡು ಹೋಗುತ್ತೆ. ಇದೇ ರೀತಿ ಹಲವಾರು ಎಕ್ಸಾಂಪಲ್ ಕೂಡ ಇದೆ. ನಮ್ಮ ಹೃದಯ ಒಂದು ಬೆಣ್ಣೆ ತರ ಅಂತೆ. ನಮ್ಮ ಸ್ವಾಭಾವಿಕ ಗುಣದಿಂದ ನಮ್ಮ ಹೃದಯ ಹೇಗಿರುತ್ತೆ ಅಂದ್ರೆ ಬೆಣ್ಣೆ ತರ ಇರುತ್ತಂತೆ. ಆದ್ರೆ ಹೊರಗಿನ ಪ್ರಪಂಚದ ಇನ್ಫ್ಲೂಯೆನ್ಸ್ ಇಂದ ಅದು ಏನಾಗ್ಬಿಡುತ್ತೆ, ಗಟ್ಟಿಗೆ ಕಲ್ತರ ಆಗುತ್ತೆ. ಹೆಂಗೆ ಅಂದ್ರೆ ಕೈಗೆ ಉದಾಹರಣೆ ಕೊಡ್ಬೋದು. ಕೈಗೆ ಈಗ ದೀಪಾವಳಿ ಏನ್ ಸೆಲೆಬ್ರೇಟ್ ಮಾಡ್ತೀವಿ?
ರಾಮ ಬಂದು ಅಯೋಧ್ಯೆಗೆ ಹೆಜ್ಜೆ ಇಟ್ಟಂತ ದಿನ ಅಲ್ವಾ, ಅದಕ್ಕೆ ಸಾಲಾಗಿ ದೀಪ ಹಾಕಿ ವೆಲ್ಕಮ್ ಮಾಡ್ತೀವಿ. ಆದ್ರೆ ರಾಮ ಬಂದು ಲಂಕೆಗೆ ಹೋಗೋದಕ್ಕೆ ಅಥವಾ ವನವಾಸಕ್ಕೆ ಹೋಗೋದಕ್ಕೆ ಕಾರಣ ಆದವರು ಯಾರು? ಕೈಕೇಯಿಗೆ ಬಂದು ಮಂತ್ರ ಬಂದು ಹೇಳ್ತಾರಂತೆ ಬೆಳಗಿನ ಜಾವ, ನಿಮ್ಗೆ ಕಿಟಕಿ ತೆಗೆದು ನೋಡು ಕೈಕೇಯಿ ಏನಾಗ್ತಾ ಇದೆ, ಎಲ್ಲಾ ಕಡೆ ಸಂಭ್ರಮ, ಎಲ್ಲ ತೋರಣ ಕಟ್ತಾ ಇದಾರೆ, ಎಲ್ಲ ಮನೆಗೆ ಪೇಂಟ್ ಹೊಡಿತಾ ಇದಾರೆ, ಮನೆ ಮುಂದೆ ರಂಗೋಲಿ ಆಗ್ತಾ ಇದಾರೆ, ಎಲ್ಲ ದೀಪಾಲಂಕಾರ ಮಾಡ್ತಾ ಇದಾರೆ. ಕೈಕೇಯಿ ಕೇಳ್ತಾರೆ ಏನಾಯ್ತಂತದ್ದು ಇವತ್ತೇನಾದ್ರು ಹಬ್ಬನ ಅಂತ. ಹಬ್ಬ ಏನಿಲ್ಲ, ರಾಮಚಂದ್ರನಿಗೆ ಪಟ್ಟಾಭಿಷೇಕದ ಏರ್ಪಾಡು ನಡೀತಾ ಇದೆ ಅಂತ. ಕೈಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಕುತ್ತಿಗೆಯಲ್ಲಿದ್ದಂತ ಮಾಲಿನ ಬಿಟ್ಟು ಮಂತ್ರ ಕೊಟ್ಬಿಟ್ರೆ, ಇಂಥ ಒಳ್ಳೆ ಸುದ್ದಿ ಹೇಳಿದೆಯಲ್ಲ, ಇವತ್ತು ನಿನಗೆ ಮೈಸೂರು ಪಾಕ್ ಊಟ ಹಾಕಿಸ್ತೀನಿ ತಗೋ ಅಂತ ಹೇಳಿ ಕೈಗೆ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಮಂತ್ರ ಏನ್ ಮಾಡಿದ್ರು, ಆ ಸರಾನ ಬಿಸಾಕ್ ಹೇಳ್ತಾರೆ. ಕೈಗೆ ನಿಮ್ಗೆ ಬುದ್ಧಿ ಇದೆಯಾ? ರಾಮನಿಗೆ ಪಟ್ಟಾಭಿಷೇಕ ಅಂದ್ರೆ ಏನಾಗುತ್ತೆ ಗೊತ್ತಾ? ಇನ್ನ ಮಗ ಭರತ ಬಂದು ಅವನಿಗೆ ಸರ್ವೆಂಟ್ ಆಗ್ಬಿಡ್ಬೇಕು, ಅವ್ರು ಹೇಳ್ದಾಗ ಕೇಳ್ಕೊಂಡು ಇದ್ಬಿಡ್ಬೇಕು, ಮತ್ತೆ ನಿನಗೆ ಯಾವುದೇ ಮರ್ಯಾದೆ ಕೊಡೋದಿಲ್ಲ ರಾಮ್. ಸೊ ರಾಮನ ತಾಯಿಗೆ ಮಾತ್ರ ಮರ್ಯಾದೆ ಇರುತ್ತೆ, ನಿಮಗೆ ಯಾರಿಗೂ ಮರ್ಯಾದೆ ಕೊಡೋದಿಲ್ಲ ಅಂತ. ಸೊ ಹಾಗೆ ಕೈಕೇಯಿ ಸಾಫ್ಟ್ ಆಗಿದ್ದಂತ ಕೈಕೇಯಿ ಹೃದಯ ಏನಾಯ್ತು, ಮಂತ್ರ ಏನ್ ಮಾಡಿದ್ರು, ಅದನ್ನ ಬೆಣ್ಣೆ ಅಂತ ಹೃದಯನ ಕಲ್ ಮಾಡಿಬಿಟ್ರಲ್ಲ ನೋಡಿ. ಕೈಕೇಯಿ ಅಂತ ರಾಣಿ, ದಶರಥ ಮಹಾರಾಜನ ಪತ್ನಿ, ಧರ್ಮ ತಿಳಿದಿರುವಂತವ್ರು, ಅದು ದ್ವಾಪರ ಯುಗದವರು, ಅಂತವ್ರಿಗೆ ಒಂದು ಮಾತು ಕೇಳಿದ ತಕ್ಷಣ ಬೆಣ್ಣೆ ತರ ಇದ್ದ ಹೃದಯ ಕಲ್ಲಾಯ್ತು ಅಂತ ಹೇಳಿದ್ರೆ, ನಾವು ಹೊರಗಡೆ ಎಷ್ಟು ಜನಕ್ಕೆ ಮಾತು ಕೇಳ್ತೀವಿ ಅಲ್ವಾ? ಸಂಡೆ ಬಂದ ತಕ್ಷಣ ದೇವಸ್ಥಾನ ಕೂತ್ಬಿಡ್ತಾರಪ್ಪ, ಯಾವಾಗಲೂ ಮನೇಲಿ ಜಪ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರಪ್ಪ, ಹರೇ ಕೃಷ್ಣ. ಸೊ ಈ ರೀತಿ ಹೊರಗಡೆ ಮಾತುಗಳನ್ನ ಕೇಳ್ತಾ 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 ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಅದೇ ರೀತಿ ಕಲ್ಲಾಗ್ತಾ ಹೋಗುತ್ತೆ ನಿಧಾನಕ್ಕೆ. ಆ ಕಲ್ಲನ್ನ ಕರಗಿಸ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನ ಕಲ್ಬೇಕು, ಭಕ್ತರು ಸೇವೆ ಮಾಡಬೇಕು, ಪದ್ಧತಿ ಮತ್ತೆ ಆಚಾರಗಳನ್ನ ಕಲ್ತ್ಕೊಂಡು ಹೋಗ್ಬೇಕು. ಸೊ ಹಾಗೆ ಸೊ ನಿಮ್ಗೆ ನಿಮ್ಮ ಹೃದಯ ಕಲ್ಲಾಗಿರ್ಬೇಕಾ ಅಥವಾ ಸಾಫ್ಟ್ ಆಗಿರ್ಬೇಕಾ? ಸಾಫ್ಟ್ ಆಗಿರ್ಬೇಕಾ? ಅಕ್ಕನಾ ಬೆಣ್ಣೆ ತರ ಇದ್ರೆ ತಾನೆ ಯಾರು ಬರ್ತಾರೆ? ಕೃಷ್ಣ ಬಂದು ಕತ್ಕೊಂಡು. ಸೊ ಆಚಾರ್ಯರು ಕಮೆಂಟ್ರೀಸ್ ಅಲ್ಲಿ ಹೇಳ್ತಾರೆ, ಭಗವಂತ ಹಿಂಗ್ ಬರ್ತಾರೆ ಅಂದ್ರೆ ಗೊತ್ತೇ ಆಗೋದಿಲ್ಲ. ಯಶೋದಮಯ್ಯ ಏನ್ ಮಾಡ್ತಿದ್ರು, ಬೆಣ್ಣೆ ಕಡಿತಾ ಇದ್ರಲ್ಲ, ಬೆಣ್ಣೆ ಅವ್ರ ಪಾಡಲ್ಲಿ ಅವ್ರು ಹಾಡು ಇಟ್ಕೊಂಡು ಬೆಣ್ಣೆ ಕಡಿತಾ ಇರ್ತಾರೆ, ಅಂದ್ರೆ ಕೃಷ್ಣ ನಾಮಸ್ಮರಣೆ ಮಾಡ್ಕೊಂಡು ಬೆಣ್ಣೆ ಕಡಿತಾ ಇರ್ತಾರೆ. ಕೃಷ್ಣ ಹಿಂದೆಯಿಂದ ಬರ್ತಾರೆ, ನಿಧಾನ ಬಂದ್ಬಿಟ್ಟು ಎರಡು ಕೈನ ಯಶೋದಮಯ್ಯ ಕೊರಳಲ್ಲಿ ಹಾಕ್ಬಿಟ್ಟು ಹಿಂಗೆ ಮುಂದೆ ಮುಖಾನ ಯಶೋದಮಯ್ಯ ಮುಂದೆ ಮುಖಾನ ಇಟ್ಬಿಡ್ತಾನೆ. ಹಂಗೆ ನಮ್ಮದು ಕೂಡ ನಾವು ಈ ಕಲ್ಲು ಹೃದಯ ಯಾವಾಗ ಬೆಣ್ಣೆ ತರ ಮಾಡ್ತಾ ಇರ್ತೀವಿ, ಕೃಷ್ಣ ಹಿಂದೆ ನಿಧಾನ ಬರ್ತಾನೆ, ನಮ್ಗೆ ಗೊತ್ತೇ ಆಗೋದಿಲ್ಲ ಭಗವಂತ ಬಂದಿದ್ದಾನೆ. ಸೊ ಹಾಗೆ ನಿಧಾನ ಬಂದು ನಮ್ಮ ಹೃದಯದಲ್ಲಿ ಭಗವಂತ ಕುತ್ಕೊಂಡ್ಬಿಡ್ತಾನೆ. ಸೊ ಇದೇ ರೀತಿ ಎಲ್ಲ ಜೀವನದಲ್ಲೂ ಮತ್ತೆ ಮತ್ತೆ ಅವಕಾಶಗಳು ಬರ್ತಾ ಹೋಗುತ್ತೆ, ಚಾಯ್ಸಸ್. ಈ ಹೃದಯ ಕಲ್ಲಾಗ್ಬೇಕಾ ಅಥವಾ ಬೆಣ್ಣೆ ಆಗ್ಬೇಕಾ ಅನ್ನೋದು ನಾವು ಮಾಡೋ ಚಾಯ್ಸ್ ಮೇಲೆ, ನಾವೇನು ನಿರ್ಧಾರ ತಗೊಂಡ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ದುರ್ಯೋಧನ ಅರ್ಜುನನೇ ತಗೊಂಡ್ರೆ ಇಬ್ರು ಬರ್ತಾರೆ ಕೃಷ್ಣ ಹತ್ರ, ಆದ್ರೆ ಅರ್ಜುನ ಏನ್ ಹೇಳ್ತಾನೆ, ನನಗೆ ಏನು ಬೇಡ ಕೃಷ್ಣ, ನೀನೊಬ್ಬ ಇದ್ರೆ ಸಾಕು. ದುರ್ಯೋಧನ ಹೇಳ್ತಾನೆ, ನನಗೆ ನೀನು ಬೇಡ ಕೃಷ್ಣ, ನಿನ್ನ ಯಾದವ ಸೈನ್ಯ ಕೊಟ್ಬಿಡು ನನಗೆ ಸಾಕು. ಗೊತ್ತಲ್ಲ ಕಥೆ ಎಲ್ಲರೂ ಅಲ್ವಾ? ಸೊ ಚಾಯ್ಸ್, ನಾವೇನು ಸೆಲೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಹೃದಯ ಕಲ್ಲಾಗುತ್ತಾ ಅಥವಾ ನಮ್ಮ ಹೃದಯ ಬೆಣ್ಣೆ ತರ ಆಗುತ್ತಾ ಅನ್ನೋದು ಡಿಪೆಂಡ್ ಆಗುತ್ತೆ. ಇವತ್ತು ಎಷ್ಟು ಇಲ್ಲಿರೋ ಎಲ್ಲರೂ ಚಾಯ್ಸ್ ಇತ್ತು. ಇವತ್ತು ಯಾವುದೋ ಹೊಸ ಪಿಕ್ಚರ್ ರಿಲೀಸ್ ಆಗಿದೆ, ಮಾಲ್ಗೆ ಹೋಗೋದು ಒನ್ ಚಾಯ್ಸ್ ಅಲ್ವಾ, ಸೆಕೆಂಡ್ ಚಾಯ್ಸು ದೇವಸ್ಥಾನ. ಸೊ ನೀವೆಲ್ಲ ಒಳ್ಳೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಆಬ್ವಿಯಸ್ಲಿ ದೇವಸ್ಥಾನ ಬಂದಿದ್ದೀರ. ಸೊ ಹೀಗೆ ಅಯೋಧ್ಯ ಅನ್ನೋದು ನಮ್ಮ ಹೃದಯ ಇದ್ದಾಗೆ, ಮತ್ತೆ ಭಗವಂತ ಯಾವಾಗ ಬರ್ತಾನೋ ಅಲ್ಲಿ ನಾವು ಜ್ಞಾನದ ದೀಪದ ಮುಖಾಂತರ ನಾವು ಭಗವಂತನ ನೋಡ್ಬೋದು. ಸೊ ದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ನಿನ್ನೆ ನಂಬಿದೀನಿ ನಾನು ಗೋವಿಂದ ಪಾಂಡುರಂಗ, ನಿನ್ನೆನೆ ನಂಬಿದೀನಿ, ನನ್ನ ಹೃದಯ ಮಂಟಪ ಬಂದು ಕತ್ತಲಿಂದ ತುಂಬಿಟ್ಟಿದೆ. ಕಾಲ್ಕೋಟ್ರಿ ಅಂತ ಹೇಳ್ತಾರಲ್ಲ, ಹಾಗೆ ಕತ್ತಲಿನ ಮಂಟಪ ಇತ್ತು, ಅಲ್ಲಿ ನೀನು ಬಂದು ವಿದ್ಯೆ ಕೊಟ್ಟು ನನಗೆ ನೀನು ಪರಿಶೋಧಿಸಬೇಕು. ನೆರೆ ನಂಬಿದೆ ಹೃದಯ ಮಂಟಪದೊಳು ಪರಿಶೋಧಿಸುತ್ತಿರು ಪಾಂಡುರಂಗ, ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಶ್ರೀ ಪಾಂಡುರಂಗ. ನೆರೆ ನಂಬಿದೆ ಹೃದಯ ಮಂಟಪದೊಳು ಪರಿಶೋಧಿಸುತ್ತಿರು ಪಾಂಡುರಂಗ, ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಶ್ರೀ ಪಾಂಡುರಂಗ.
ಸ್ನೇಹ ಬಹುಜನ ಜೋಡಿಸಲು ಮನಸ್ಸಿರಲಿರುವುದನ್ನು ಪಾಂಡುರಂಗ ಪರಿ ಪರಿ ಕೆಲಸವು ನಮಃ ಗುರು ಪಾಂಡುರಂಗ ಪಾಂಡುರಂಗ ಹರಿ ಪಾಂಡುರಂಗ ಜಯ ಪಾಂಡುರಂಗ. ಸೊ ಹಾಗೆ ಭಗವಂತ ನಿನ್ನನ್ನೇ ನಾನು ನಂಬ್ಕೊಂಡ್ಬಿಟ್ಟಿದ್ದೀನಿ, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರು ಬರೋದಿಲ್ಲ. ನೀನು ಬಂದು ನನ್ನ ಹೃದಯ ಮಂಟಪದಲ್ಲಿ ನಿಂತು ಪರಿಶೋಧಿಸ್ತಿರು. ಯಾರು ಶರಣಾಗತರಾಗಿ ಬರ್ತಾರೋ ನಿಮಗೆ ಶರಣ ಜನರ ಸಂಸಾರ ಮಹಾಭಯ. ಈ ಸಂಸಾರದಲ್ಲಿ ನಾವೇನು ಹೋಗ್ತಾ ಇದ್ವಿ, ಪ್ರತಿ ಹೆಜ್ಜೆಗೂ ಭಯ ಇದೆಯಲ್ಲ. ನಾಳೆ ಏನು, ನಾಳಿದ್ದೇನು, ಮದುವೆ ಆದ್ರೆ ಏನು, ಮದುವೆ ಆಗಲಿಲ್ಲ ಅಂದ್ರೆ ಏನು, ವಯಸ್ಸಾಗ್ತಾ ಇನ್ನೂ ಭಯ ಜಾಸ್ತಿನೇ ಆಗ್ತಾ ಹೋಗುತ್ತಲ್ಲ. ಯಾ ಕಾಯಿಲೆ ಬಂದ್ಬಿಟ್ರೆ ಏನ್ ಮಾಡೋದು, ಯಾರು ಹೋಗ್ತಾರೆ. ಸೊ ಈ ಸಂಸಾರ ಮಹಾಭಯವನ್ನ ಹರಣ ಮಾಡುವಂಥವ್ರು ಯಾರು? ಪಾಂಡುರಂಗ. ಸಂಸಾರ ಮಹಾಭಯ ಅಂದ್ರೆ ಅದೇ ನರಕ. ನರಕಕ್ಕೆ ಬೇರೆ ಎಲ್ಲೋ ಹೋಗ್ಬೇಕಾಗೇ ಇಲ್ಲ, ಇಲ್ಲೇ ಕಾಣಿಸ್ಬಿಡುತ್ತೆ ಅಲ್ವಾ. ಭಯ ಅನ್ನೋದೇ ನರಕ. ನರಕನ ಹರಣ ಮಾಡೋದು ಯಾರು? ನರಕಾಸುರನ್ ಕೊಂದವ್ರು ಯಾರು? ಕೃಷ್ಣ. ಸೊ ಅಲ್ಲಿ ಮುರ ಅನ್ನೋ ಒಬ್ಬ ರಾಕ್ಷಸನು ಕೂಡ ಇರ್ತಾನೆ. ಅದೇ ಗಾಢ ಅಂತ ಹೇಳಿದ್ರಲ್ಲ, 5 ತಲೆ ಇರೋನು. ಅವನ್ನ ಕೃಷ್ಣ ಸಂಹಾರ ಮಾಡ್ತಾನೆ. ಸೊ ಅವ್ನಿಗೆ ಏನಂತ ಹೆಸರು ಬರುತ್ತೆ? ಏನಂತ? ಮುರ ಅನ್ನೋ ರಾಕ್ಷಸನ ಭಗವಂತ ಸಂಹಾರ ಮಾಡ್ತಾನೆ. ಸೊ ಭಗವಂತನಿಗೆ ಏನಂತ ಹೆಸರು ಬರುತ್ತೆ ಅಲ್ಲಿ? ಮುರಾರಿ ಅಂತ ಭಗವಂತನಿಗೆ ಹೆಸರು ಬರುತ್ತೆ. ಸೊ ನಮ್ಮೊಳಗಡೆ 2 ತರದ ನಾಯಿ ಇರುತ್ತಂತೆ ನಮ್ಮಲ್ಲಿ. ಒಂದು ಒಳ್ಳೆ ನಾಯಿ, ಇನ್ನೊಂದು ಕೆಟ್ಟ ನಾಯಿ. ಒಳ್ಳೆ ನಾಯಿ ಒಳ್ಳೆ ಕೆಲಸ ಮಾಡು ಅಂತ ಹೊಗಳ್ತಾ ಇರುತ್ತೆ ಯಾವಾಗ. ಕೆಟ್ಟ ನಾಯಿ ಕೆಟ್ಟ ಕೆಲಸ ಮಾಡು ಅಂತ ಹೊಗಳ್ತಾ ಇರುತ್ತೆ ಯಾವಾಗ. ಸೊ ನಾವು ಯಾವ ನಾಯಿಗೆ ಊಟ ಹಾಕಿ ಸಾಕ್ತೀವೋ ಆ ನಾಯಿಗೆ ತೇಜಸ್ಸು ಜಾಸ್ತಿ ಆಗುತ್ತೆ. ಅದೇನ್ ಹೊಗಳುತ್ತೋ ನಾವು ಅದನ್ನ ಕೇಳಬೇಕಾಗುತ್ತೆ ಅಲ್ವಾ. ಹೆಂಗೆ ಅಂತ ಹೇಳಿದ್ರೆ, ಇವಾಗ 2 ನಾಯಿ ಇದೆ ಅನ್ಕೊಳ್ಳಿ ಮನೆಯಲ್ಲಿ. ಒಂದು ನಾಯಿಗೆ ಊಟನೇ ಹಾಕಲ್ಲ ನೀವು, ಅದಕ್ಕೆ ಏನಾಗುತ್ತೆ? ನಿಶಕ್ತಿ ಆಗಿ ಅದು ಅಲ್ಲೇ ಬಿಟ್ಕೊಂಡಿರೋದು ಅದ್ರ ಪಾಡಕ್ಕೆ ಅಲ್ವಾ. ಅದೇನು ಹೋಗೋದಿಲ್ಲ, ಏನು ಮಾಡೋದಿಲ್ಲ. ಯಾವ ನಾಯಿನ ನಾವು ಚೆನ್ನಾಗಿ ಸಾಕ್ತೀವಿ ಊಟ ಹಾಕಿ, ಅದು ಚೆನ್ನಾಗಿ ಹೋಗುತ್ತೆ ಮನೆಗಾಗಿ. ಅದೇ ರೀತಿ ಈ ಮನೇನ, ಈ ಕಾಯ ಅನ್ನೋ ಮನೇನ, ಅಂದ್ರೆ ಈ ದೇಹ ಅನ್ನೋ ಮನೇನ ಒಳ್ಳೆ ನಾಯಿ ಕೊಡ್ಬೇಕಾ ಅಥವಾ ಕೆಟ್ಟ ನಾಯಿ ಕೊಡ್ಬೇಕಾ ಅನ್ನೋದು ನಿಮ್ಮ ಚಾಯ್ಸ್. ಸೊ ಹಾಗೆ ನೀವೆಲ್ಲರೂ ಒಳ್ಳೆ ಚಾಯ್ಸ್ ಮಾಡಿದ್ದೀರಾ. ದೇವಸ್ಥಾನಕ್ಕೆ ಬಂದಿದ್ದೀರಾ, ಅಸೋಸಿಯೇಷನ್, ಪ್ರಸಾದ, ಸರ್ವಿಸ್. ಸೊ ಏನಕ್ಕೆ ಬರ್ತೀವಿ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ, ಭಗವಂತನ ದರ್ಶನ ಮಾಡೋದಕ್ಕೆ ಮಾತ್ರ ಅಲ್ಲ, ಭಗವಂತನ ಬಗ್ಗೆ ಕೇಳೋದಕ್ಕೆ, ಭಗವಂತನ ವೈಷ್ಣವರು ಏನಿದ್ರೆ ಅವರ ಸಂಘ ಮಾಡೋದಕ್ಕೆ ಅಲ್ವಾ. ದಾಸರು ಹೇಳ್ತಾರೆ, ನಿನ್ನ ದರ್ಶನಕ್ಕೆ ಬಂದವನನ್ನು ಮಹಾ ಪುಣ್ಯವಂತರ ದಿವ್ಯ ಪಾದ ನೋಡಲು ಬಂದೆ. ಭಗವಂತ ನಿನ್ನ ದರ್ಶನ ನಾನು ಬರಲಿಲ್ಲ, ನೀನ್ ಎಲ್ಲ ಕಡೆ ಇದೆಯಾ. ಸೂರ್ಯ ನಿನ್ ಬಂದ್ ಕಟ್ಟ, ರವಿ ಸೋಮವರ ನೇತ್ರ ರಮಣೀಯ ಗಾತ್ರ. ರವಿ ಸೋಮವರ ನೇತ್ರ. ರವಿ ನಿನ್ ಒಂದ್ ಕಣ್ಣಾದ್ರೆ ಸೋಮ, ಚಂದ್ರ ನೀನ್ ಇನ್ನೊಂದ್ ಕಣ್ಣು, ಸೂರ್ಯ ನಿನ್ ಒಂದ್ ಕಣ್ಣಾದ್ರೆ ಚಂದ್ರ ನಿನ್ ಇನ್ನೊಂದ್ ಕಣ್ಣು. ಭೂಮಂಡಲದಲ್ಲಿ ಎಲ್ಲಾ ಕಡೆ ನೀನ್ ಇದೆಯಾ. ಆದ್ರೆ ನಿನ್ನ ಭಕ್ತರು ಎಲ್ಲಾ ಕಡೆ ಸಿಗೋದಿಲ್ಲ. ಅವ್ರೆಲ್ಲಿ ಸಿಗ್ತಾರೆ? ದೇವಸ್ಥಾನದಲ್ಲಿ ಸಿಗ್ತಾರೆ. ಎಲ್ಲಿ ಸಿಗ್ತಾರೆ? ಬಂಗ್ಲಾದಲ್ಲಿ ಸಿಗ್ತಾರೆ. ಅದಕ್ಕೆ ನಾವು ಭಕ್ತರ ಸಂಘ ಮಾಡೋದಕ್ಕೆ ಮಹಾಪುಣ್ಯವಂತರ ದಿವ್ಯ ಪಾದ ನೋಡಲು ಬಂದೆ ಅಂತ ದಾಸ ನಾರದಾಂಶ ಸಂಭೂತರಾಗಿರುವಂತವ್ರು ಹೇಳ್ತಿದ್ದಾರೆ. ಸೊ ಹಾಗೆ ಫಸ್ಟ್ ನಾವು ದಾಮೋದರ ದೀಪಾವಳಿ ದಿನ ನಡೆದಂತ, ಈಗ ನೋಡಿದ್ವಲ್ಲ ಅಯೋಧ್ಯೆಯಲ್ಲಿ ರಾಮ ಬಂದರು. ಅದಕ್ಕೆ ನಾವು ದೀಪಾವಳಿಯ ದೀಪಗಳನ್ನ ಹಚ್ಚಿ ಸಾಲಾಗಿ ಹೇಗೆ ಭಗವಂತನ ಅಯೋಧ್ಯೆ ಒಳಗೆ ಸ್ವಾಗತ ಮಾಡ್ಕೊತೀವೋ ಅದೇ ರೀತಿ ಭಗವಂತನ ನಂಬಿ ನಾವು ಈ ಹೃದಯ ಮಂಟಪದೊಳಗಡೆ ಕೂಡ ಭಗವಂತನ ನಾವು ಸ್ವಾಗತ ಮಾಡ್ತೀವಿ. ನೆಕ್ಸ್ಟ್ ಬಂದು ದಾಮೋದರ ವೀರ್ಯ. ದಾಮೋದರ ಕಾಣಿಸ್ತಾ ಎಲ್ಲರಿಗೂ ಅಲ್ಲಿ ಕಾಣಿಸ್ತಾ ಇದ್ದಾನ? ಏನ್ ಮಾಡ್ತಿದ್ದಾರೆ? ಯಶೋದಮಯ್ಯ ದಾಮೋದರನ ಕಟ್ಟಾಕ್ತಿದಾರಲ್ಲ. ಭಗವಂತನ ಕಟ್ಟಾಕೋದಷ್ಟು ಸುಲಭನ ಇಲ್ಲ. ಸೊ ಇವಾಗ ವೇದಾಂತ ಸೂತ್ರದಲ್ಲಿ ತೈತ್ರಿ ಉಪನಿಷತ್ತಲ್ಲಿ ಬರುತ್ತೆ, ಭಗವಂತ ಒಂದು ಪ್ರೇಮದ ಮೂರ್ತಿ. ಭಗವಂತನ ಪ್ರೇಮದ ಮೂರ್ತಿ ಅಂತ ಹೇಳ್ತಾರೆ. ಭಗವಂತ ಬರೀ ವಿಗ್ರಹ ಮಾತ್ರ ಅಲ್ಲ, ಅವನು ನಾವು ಹೇಗೆ ಅವನ ಜೊತೆ ರೆಸಿಪ್ರೋಕೇಟ್ ಮಾಡ್ತೀವಿ ಅದೇ ರೀತಿ ಅವನು ಕೂಡ ನಮ್ಮ ಜೊತೆ ರೆಸಿಪ್ರೋಕೇಟ್ ಮಾಡ್ತಾನೆ. ಇವತ್ತೆಲ್ಲರೂ ದೇವಸ್ಥಾನ ಬಂದಿದ್ದೀರಲ್ಲ, ಕ್ಲಾಸ್ ಮುಗಿದ ಮೇಲೆ ಕೀರ್ತನ ಪ್ರಸಾದ ಎಲ್ಲ ಆದ್ಮೇಲೆ ನೀವು ಮುಂದೆ ನಿಂತ್ಕೊಂಡು ನೀವು ಮಾತಾಡಿ ಭಗವಂತನ ಜೊತೆ ಅಲ್ವಾ. ದಿನ ಪೂರ್ತಿ 24 ಗಂಟೆ ಯಾರ ಜೊತೆ ಎಲ್ಲೆಲ್ಲೋ ಮಾತಾಡ್ತಾ ಇರ್ತೀವಿ. ಭಗವಂತನ ಜೊತೆ ಮಾತಾಡ್ತೀವಾ? ಮಾತಾಡಲ್ಲ. ಭಗವಂತನ ಜೊತೆ ಮಾತಾಡ್ಬೇಕು. ಮುಂದೆ ನಿಂತ್ಕೊಂಡು ಹೇಳಿ, ಜಗನ್ನಾಥ ಇವತ್ತು ಹಿಂಗಾಯ್ತು, ನಿಮ್ ದೇವಸ್ಥಾನ ಬಂದೆ, ಏನೂ ಮಾತಾಡಕ್ ಗೊತ್ತಾಗಲಿಲ್ಲ ಅಂದ್ರೆ ಇವತ್ತು ನಿಮ್ ದೇವಸ್ಥಾನದಲ್ಲಿ ಇದ್ದೀರಿ, ಪ್ರಸಾದ ಕೊಟ್ಟರು ಅಂತಾನೆ ಒಪ್ಪಿಸಿ ಅವನಿಗೆ. ಸೊ ಹೇಗೆ ನಾವು ಭಗವಂತನ ಜೊತೆ ಮಾತಾಡ್ತೀವಿ ಅಷ್ಟು ನಮ್ಗೆ ಭಗವಂತನ ಜೊತೆ ಒಡನಾಟ ಇಂಪ್ರೂವ್ ಆಗುತ್ತೆ. ಸೊ ಇವಾಗ ನೀವು ಪಂಢರಪುರಕ್ಕೆ ಹೋದ್ರೆ ಅಲ್ಲಿ ಭಗವಂತ ರಿಪ್ಲೈ ಮಾಡ್ತಾನೆ. ಕಲ್ಲಿದೆಯಲ್ಲ, ಕಲ್ಲಿಗೆ ಯಾವ ಬೆಣ್ಣೆ ಆಗುತ್ತೋ ಅವಾಗ ಒಂದ್ ಕಡೆಯಿಂದ ರಿಪ್ಲೈ ಬರುತ್ತೆ. ಅದು ಕಾಯ್ಬೇಕಷ್ಟೇ. ಸೊ ಪಂಢರಪುರ ನಾವೆಲ್ಲ ಹೋದ್ರೆ ಅಲ್ಲಿ ಪಾಂಡುರಂಗನ ಭಕ್ತರಿದ್ದಾರೆ, ಬರ್ಕರಿಗಳು ಅಂತ ಕರೀತಾರೆ ಅವರು.
ಅವ್ರಿಗೆ ಏನು ಗೊತ್ತಿಲ್ಲ, ಬರೀ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ, ಪಾಂಡುರಂಗನ ಸೇವೆ ಇಷ್ಟೇ ಗೊತ್ತು. ಅವ್ರ ಹತ್ರ ಹೋಗ್ಬಿಟ್ಟು ಕೃಷ್ಣನ್ ಲೀಲೆ ಹೇಳಿ ಅಂತ ಹೇಳಿದ್ರೆ ಅವರು ಉಮಾಸುರನ್ ಕೊಂದಂತಾಗಿದೆ, ಗೋವರ್ಧನ್ ಲೀಲೆ, ದಾಮೋದರ ಲೀಲೆ ಯಾವ್ದು ಹೇಳಲ್ಲ ಅವರು. ದಿನ ಅವ್ರು ಭಗವಂತ ಅವ್ರ ಜೊತೆ ಏನ್ ಲೀಲೆ ಮಾಡ್ತಾ ಇದ್ದಾನೆ. ಕೃಷ್ಣ ಇವತ್ತು ಮನೆಗೆ ಬಂದಿದ್ದ, ರೊಟ್ಟಿ ತಿಂದ, ಕೃಷ್ಣ ಇವತ್ತು ನಮ್ಮ ಜೊತೆ ಹೊಲಕಾಯ ಬಂದಿದ್ದ, ಹಸು ಮೇಯಿಸಕ್ಕೆ ಬಂದಿದ್ದ, ಈ ರೀತಿ ಲೀಲೆಗಳನ್ನ ಅವ್ರು ಹೇಳ್ತಾರೆ. ಬೃಂದಾವನದಲ್ಲೂ ಈ ರೀತಿ ನಡೆಯುತ್ತೆ ಅಲ್ವಾ? ಸೊ ಅದೇ ನಾವು ರೆಸಿಪ್ರೊಕೇಶನ್ ಬೆಳೆಸ್ಕೊಬೇಕು ಭಗವಂತನ ಜೊತೆ. ಸೊ ಅದಕ್ಕೆ ನಾವು ಇವಾಗ ದಾಮೋದರ ಲೀಲೆಯಿಂದ ಶುರು ಮಾಡ್ಕೊಳ್ಳೋಣ. ದಾಮೋದರ ಲೀಲೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಶೋಧನಿಗೆ ಹಾಲು ಕಾಯಕ್ಕಿಟ್ಬಿಟ್ಟಿರ್ತಾರೆ, ಮತ್ತೆ ಭಗವಂತನ ಎತ್ಕೊಂಡು ಆಡಿಸ್ತಾ ಇರ್ತಾರೆ. ಅವಾಗ ಅವ್ರಿಗೆ ಏನಾಗುತ್ತೆ, ಅಡುಗೆ ಮನೇಲಿ ಹಾಕಿಟ್ಟಿದ್ದಲ್ಲ ನೆನಪಾಗುತ್ತೆ, ಹಾಲಲ್ಲಿ ಮುಟ್ಟಿ ಸುರಿದು ಹೋಗ್ಬಿಡುತ್ತೋ ಅಂತ ಅವ್ರು ಏನ್ ಮಾಡ್ತಾರೆ, ಕೃಷ್ಣನ ಕೆಳಗಿಟ್ಟು ಹಾಲನ್ನ ನೋಡ್ಕೊಳ್ಳೋದಕ್ಕೆ ಹೋಗ್ಬಿಡ್ತಾರೆ. ಅವಾಗ ಕೃಷ್ಣನಿಗೆ ಕೋಪ ಬಂದ್ಬಿಡುತ್ತೆ. ಇದನ್ನ ನಮಗ್ ಕಲಿಯುವಂತ ಪಾಠ ಏನಂತ ಹೇಳಿದ್ರೆ ಫಸ್ಟ್ ಭಗವಂತನ ಸೇವೆ ಫಸ್ಟ್. ಹಾಲು ಮುಗಿದ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಅಡುಗೆ ಮನೇಲಿ ಫಸ್ಟ್ ಭಗವಂತನ ನೋಡ್ಕೊಬೇಕು. ಯಾಕೆಂದ್ರೆ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿರೋಂಥ ಭಗವಂತ ಅಲ್ವಾ, ಅವನಿಗೆ ಅಟೆನ್ಷನ್ ಕೊಟ್ಟಿಲ್ಲ ಅನ್ಸುತ್ತೆ. ಸೊ ಅದಾದ್ಮೇಲೆ ಬಂದು ಕೃಷ್ಣ ಕೋಪದಲ್ಲಿ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಬೆಣ್ಣೆ ಕರಿತಾನೆ. ಬೆಣ್ಣೆ ಕರಿಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿಂದ ಕೋಜಿಗಳಿಗೆ, ಬೇಕೆಗಳಿಗೆ ಎಲ್ಲರೂ ತಿನ್ಸ್ಬಿಡ್ತಾನೆ. ಸಡನ್ ಆಗಿ ಯಶೋದಮ್ಮ ಏನ್ ಮಾಡ್ತಾರೆ, ಹಿಂದೆ ಕೋಲ್ ಹಿಡ್ಕೊಂಡು ಬರ್ತಾರೆ ಕೃಷ್ಣನ್ನ. ಕೋಲ್ ನೋಡಿದ ತಕ್ಷಣ ಭಗವಂತ ಏನ್ ಮಾಡ್ತಾನೆ, ಓಡ್ಬಿಡ್ತಾನೆ. ಅವರಿಂದ ಏನ್ ಮಾಡ್ತಾರೆ, ಯಶೋದ ಮೈಯನ್ನು ಕೂಡ ಓಡ್ತಾರೆ. ಈಗ ಓಡಿ ಯಶೋದ ಮೈಯ ಕೃಷ್ಣ ಬಿಡುತ್ತೆ, ಆದ್ರೆ ಭಗವಂತ ಕೈಗೆ ಸಿಗೋದಿಲ್ಲ. ಕೃಷ್ಣ ನೀವು ಹಿಡ್ಕೊಳ್ಳೋದಕ್ಕೆ ಆಗ್ತಿಲ್ವಲ್ವೋ ಅಂತ ಕೇಳ್ತಾರೆ. ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಅವನ ಕೈನ ಯಶೋದ ಮೈ ಹಿಡಿದ್ಬಿಟ್ಟು ಹಿಡ್ಕೊಂಡಿದ್ಯೇನಮ್ಮ ಅಂತ ಹೇಳ್ತಾನೆ. ಸೊ ಸರಿ, ಈಗ ಮಾಡ್ತೀನಿ, ನಿಮ್ಗೆ ಬೆಣ್ಣೆ ಕರೀತೀಯಾ ಅಂತ ಒಳಕಲ್ಲಿಗೆ ಕೃಷ್ಣನ ಕಟ್ಟೋದಕ್ಕೆ ಅಂತ ಹೋಗ್ತಾರೆ. ಎಷ್ಟೇ ಹಗ್ಗ ತಂದು ಕಟ್ಟಿದ್ರು ಕೂಡ ಅದು 2 fingers ಶಾರ್ಟ್, 2 ಫಿಂಗರ್ ಇಷ್ಟು ಗಂಟಾಕೋದಕ್ಕೆ ಹಗ್ಗ ಬರದೇ ಇಲ್ಲ. ಭಗವಂತ ಇಷ್ಟೇ ಇರ್ತಾನೆ ಭಗವಂತ, ಆದ್ರೂ ಕೂಡ ಹಗ್ಗ ಸಾಕಾಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ಮನೇಲಿ ಇದ್ದಂತ ಹಗ್ಗಗಳನ್ನೆಲ್ಲ ತರ್ತಾರೆ, ಸಿಲ್ಕ್ ಥ್ರೆಡ್ಸ್, ರೇಷ್ಮೆ ಹಗ್ಗಗಳು ಎಲ್ಲಾರು ತರ್ತಾರೆ. ಅದ್ರಲ್ಲೂ ಕೂಡ ಭಗವಂತನ ಕಟ್ಟ ಹಾಕೋದಕ್ಕೆ ಆಗೋದಿಲ್ಲ. ಅಷ್ಟು ಸಾಧುವಂತ ಗೋಪಿಗೆ ಇರ್ತಾರಲ್ಲ ಪಕ್ಕದ ಮನೆಯಲ್ಲೆಲ್ಲ, ಅವರೆಲ್ಲರೂ ಕೂಡ ಹಗ್ಗ ಕೊಡ್ತಾರೆ. ಆ ಹಗ್ಗಗಳೆಲ್ಲ ತಂದ್ಕೊಂಡ್ರು ಕೂಡ ಭಗವಂತನ ಗಂಟ ಹಾಕೋದಕ್ಕೆ ಆಗೋದಿಲ್ಲ. ನಾವೆಲ್ಲ ಅನ್ಕೋಬೋದಲ್ಲ, ಇಷ್ಟು ಚಿಕ್ಕ ಸೈಜ್ ಭಗವಂತನ ವೇಸ್ಟ್, ಅದಕ್ಕೆ ಹಗ್ಗ ಗಂಟ ಹಾಕಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಭಗವಂತ ಬೇರೆ ಯಾರೂ ಅಲ್ಲ, ತ್ರಿವಿಕ್ರಮನಾಗಿ 3 ಜಗವನ್ನು ಅಡದಲ್ಲ ಅವನು ಕೃಷ್ಣನೇ. ಅಲ್ಲಿ ರೂಪದಲ್ಲಿ ತೋರಿಸ್ತಾ, ಇಲ್ಲಿ ತೋರಿಸ್ತಿಲ್ಲ ಅಷ್ಟೇ. ಸರಿ ಅಂತ ಕೊನೆಗೆ ಯಶೋದ ಬೈ ನಿನ್ನ ಕಟ್ಟಾಕೋದಕ್ಕೆ ನನ್ನ ಕೈಲಿ ಆಗಲ್ಲ ಭಗವಂತ, ಕೃಷ್ಣ ನೀನ್ ಕಟ್ಟಾಗೋದಕ್ಕೆ ಆಗ್ತಿಲ್ವಲ್ಲೋ ಅಂತ ಯಾವಾಗ ಕೇಳ್ಕೊಂತಾರೆ ಭಗವಂತ ಹತ್ರ, ಅವಾಗ ಕಟ್ಟು ಅಂತ ಕೃಷ್ಣಗೆ ಹೇಳಿದಾಗ ಅವ್ರಿಗೆ ಗಂಟ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ದ್ರೌಪದಿ ವಸ್ತ್ರಾಭರಣದಲ್ಲೂ ಕೂಡ ನಡೆಯುತ್ತೆ. ಎಲ್ಲಾರ ಹತ್ರ ಹೋಗಿ ಬೇಡ್ಕೊಂತಾಳೆ ದ್ರೌಪದಿ. ಎಂತೆಂತ ದಿಗ್ಗಜರಿದ್ರು, ಭೀಷ್ಮ, ದ್ರೋಣ, ಪಾಂಡವರು, ಧೃತರಾಷ್ಟ್ರ, ಅಲ್ಲಿನ ರಾಜ, ಕೃಪಾಚಾರ್ಯ, ಇಂಥವರೆಲ್ಲ ಇದ್ರು ಕೂಡ ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಕೊನೆಗೆ ದ್ರೌಪದಿ ಏನ್ ಮಾಡ್ತಾಳೆ, ಕೃಷ್ಣ ಗೋವಿಂದ ನೀನೇ ಬಂದು ನನ್ನ ಕಾಪಾಡು, ನೀನೇ ಬಂದು ನನ್ನ ಕಾಪಾಡು ಅಂತ ಕರಿತಾ ಇರ್ತಾಳೆ. ಏನ್ ಮಾಡ್ತಾಳೆ ಗೊತ್ತಾ, ಅವಳ ಸೆರಗನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟಿರ್ತಾಳೆ, ಹಿಡ್ಕೊಂಡು ಕರಿತಾ ಇರ್ತಾಳೆ. ಕೃಷ್ಣ ಬರೋದೇ ಇಲ್ಲ. ಹಿಡ್ಕೊಂಡು ಸಾಕಾಗಿ ಕೈ ಏನಾಗುತ್ತೆ, ಕೈ ಸೋತ್ಕೊಂಡ್ಬಿಡುತ್ತೆ, ಕೈಯಿಂದ ಬಿಟ್ಬಿಡ್ತಾಳೆ. ಅವಾಗ ನಾವು ಕೈಯಿಂದ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಬಾಯಿನ ಬಾಟಲ್ ಓಪನ್ ಆಗ್ತಿಲ್ಲ ಅಂತ ನಾವು ಕೂಡ ಏನ್ ಮಾಡ್ತೀವಲ್ಲ, ಬಾಯಿಂದ ಟ್ರೈ ಮಾಡ್ತಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಸೆರಗನ್ನ ಬಂದು ಬಾಯಲ್ಲಿ ಕಟ್ಟಿಟ್ಕೊಂಡು ಕೃಷ್ಣನ ಕರೀತಾಳೆ. ಅವಾಗ್ಲೂ ಕೂಡ ಭಗವಂತ ಬರುತ್ತೆ. ಕೊನೆಗೆ ಆಗದೇ ಇಲ್ಲ ದ್ರೌಪದಿ ಕೈಯಿಂದ, ಅವ್ರು ಏನ್ ಮಾಡ್ತಾರೆ, ಬಾಯಿಂದ ಸೆರಗನ್ನ ಬಿಟ್ಟು 2 ಕೈ ಮೇಲೆ ಗೋವಿಂದ ಏನ್ ಹೇಳ್ತಾರೆ, ತಕ್ಷಣ ಯಾರು ಬರ್ತಾರೆ, ಕೃಷ್ಣ ಪರಮಾತ್ಮ. ಸೊ ಯಾವಾಗ ನಾವು ಕಂಪ್ಲೀಟ್ ಶರಣಾಗತ ಆಗ್ತೀವೋ ಭಗವಂತನಿಗೆ, ಅಲ್ಲಿವರೆಗೂ ಭಗವಂತ ಅಲ್ಲಿವರೆಗೂ ರೆಸಿಪ್ರೊಕೇಶನ್ ಅಂತ ಏನ್ ಹೇಳ್ತೀವಿ ಭಗವಂತನ ಕಡೆಯಿಂದ ಅದು ಸಿಗೋದು ಸ್ವಲ್ಪ ಕಷ್ಟ. ಸೊ ಆಚಾರ್ಯರು ನಮ್ಗೆ ಹೇಳ್ತಾರೆ, ಈ 2 ಫಿಂಗರ್ ಶಾರ್ಟ್ ಇತ್ತಲ್ಲ, 2 ಬೆರಳಷ್ಟು ಯಶೋದ ಮನೆ ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಆ 2 ಬೆರಳು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸಿನ್ಸಿಯಾರಿಟಿ, ಇನ್ನೊಂದು ಸೀರಿಯಸ್ನೆಸ್, ಮತ್ತೆ ನೋ ಅಲ್ಟರ್ನೇಟಿವ್ ಮೋಟಿವ್ಸ್. ಅಂದ್ರೆ ಗಂಭೀರತೆ, ನಾವು ಭಗವಂತನಿಗೆ ಏನ್ ಸೇವೆ ಮಾಡ್ತೀವಿ ಅದರಲ್ಲಿ ಗಂಭೀರತೆ ಇರಬೇಕು, ಮತ್ತೆ ಪ್ರಾಮಾಣಿಕತೆ. ಗಂಭೀರತೆ, ಸೀರಿಯಸ್ ಆಗಿರ್ಬೇಕು, ಗಂಭೀರವಾಗಿರ್ಬೇಕು ಸೇವೆ ಮಾಡೋದ್ರಲ್ಲಿ, ಮತ್ತೆ ಪ್ರಾಮಾಣಿಕರಾಗಿರ್ಬೇಕು. ಭಗವಂತ ಎಲ್ಲ ನಿಂದೆ, ನಂದೇ ಇದೆ ಸ್ವಾಮಿ, ನಿಂದೇ ಎಲ್ಲ ಅನ್ನೋ ಹಾಗಿರ್ಬೇಕು. ಇವೆರಡು ಇದ್ರೆ ನಮಗೆ ಭಗವಂತನ ಕೃಪೆ ಸಿಗುತ್ತೆ. ಇದೇ ಅವೆರಡು. ಎಷ್ಟು ಪ್ರಾಮಾಣಿಕರಾಗಿರ್ಬೇಕು ಅಂತ ಹೇಳಿದ್ರೆ, ತಮಿಳುನಾಡಲ್ಲಿ ನಾವೆಲ್ಲ ಯಾತ್ರೆಗೆ ಹೋಗ್ತಿದ್ದೀವಲ್ಲ ಡಿಸೆಂಬರ್ ಅಲ್ಲಿ, ಅಲ್ಲಿ ಒಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಒಂದಿನ ರಾಜ ಮತ್ತೆ ರಾಣಿ ಬರ್ತಾರೆ.
ಇಲ್ಲೇ ಹಿಂಗೆ ಆಲ್ಟರ್ ಪಕ್ಕದಲ್ಲಿ ಹೂಗಳನ್ನೆಲ್ಲ ಇಟ್ಟಿರ್ತಾರೆ ಈಶ್ವರನಿಗೆ ಅಲಂಕಾರ ಮಾಡ್ಬೇಕು ಅಂತ. ಈಶ್ವರ ಪಾರ್ವತಿ ಇರುತ್ತೆ ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿ. ರುದ್ರದೇವರಿಗೆ ಅಲಂಕಾರ ಮಾಡ್ಬೇಕು ಅಂತ ಹೂನೆಲ್ಲ ಇಟ್ಟಿರ್ತಾರೆ. ಆ ರಾಣಿ ಏನ್ ಮಾಡ್ತಾರೆ ಗೊತ್ತಾ, ರಾಜ ಹಿಂದೆ ಬರ್ತಾ ಇರ್ತಾರೆ, ಆ ರಾಣಿ ಮುಂದೆ ಒಂದು ಹೂ ತಗೊಂಡು ಅಂತ ಸ್ಮೆಲ್ ನೋಡ್ಬಿಡ್ತಾರೆ. ಅವಾಗ ಪೂಜಾರಿ ಏನ್ ಮಾಡ್ತಾನೆ ಗೊತ್ತಾ, ಒಂದು ಕುಡ್ಲಿ ತಗೊಂಡು ರಾಣಿ ಮೂಗ್ ಕಟ್ ಮಾಡ್ಬಿಡ್ತಾನೆ. ಇದನ್ನ ತಿಳಿದು ರಾಜ ಒಳಗಡೆ ಓಡ್ ಬರ್ತಾನೆ. ಪೂಜಾರಿಗೆ ಎಷ್ಟು ಧೈರ್ಯ ಅಂತ ಕಟ್ ಮಾಡಿರ್ತಾನಲ್ಲ ಕೂದಲು, ಅದನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನೆ. ಹೌದು ಕಟ್ ಮಾಡಿದೆ ನಾನು, ರಾಜ ಹೇಳ್ತಾನೆ ಅವನು ಕಟ್ ಮಾಡಿದೆ. ರುದ್ರದೇವರಿಗೆ ದೇವರಿಗೆ ಅಂತ ಇಟ್ಟಿರೋ ಹೂವನ್ನ ಇವ್ರು ಹೇಗೆ ತಗೊಂಡು ಮುಗಿಸಿದ್ರು, ಇವ್ರು ಹೇಗೆ ಸಮರ್ಪಣೆ ಮಾಡ್ಕೊಂಡು ತಪ್ಪಲ್ವಾ, ಅದಕ್ಕೆ ಅವ್ರು ಹೂ ಕಟ್ ಮಾಡಿದೆ ಅಂತ ಹೇಳ್ತಾನೆ ಪೂಜಾರಿ. ಅವಾಗ ರಾಜ ಏನ್ ಮಾಡ್ತಾನೆ ಗೊತ್ತಾ, ಅವ್ನು ಕತ್ತಿ ತೆಗಿತಾನೆ. ಕತ್ತಿ ತಗೊಂಡು ನೀವು ಮಾಡಿ ತಪ್ಪು ಅಂತ ಏನ್ ಮಾಡ್ತಾನೆ, ಆ ರಾಣಿ ಕೈ ಕಟ್ ಮಾಡ್ಬಿಡ್ತಾನೆ. ಮೂಗು ಬಂದು ಆಮೇಲೆ ತಪ್ಪು ಮಾಡ್ತು, ಫಸ್ಟ್ ಅಲ್ಲಿ ಹೋಗಿದ್ದು ಯಾವುದು ಕೈ, ಅದಕ್ಕೆ ಆ ರಾಣಿ ಕೈನೇ ಕಟ್ ಮಾಡ್ಬಿಡ್ತಾನೆ ರಾಜ. ಇದು ಸ್ವಲ್ಪ ಎಕ್ಸಾಜರೇಷನ್ ಅನಿಸ್ಬೋದು, ಬಟ್ ಅವತ್ತು ಆ ಹೂ ತಗೊಂಡಾಗ ಆ ರಾಣಿ ಕೈ ಕಟ್ ಮಾಡಿದಕ್ಕೆ ನೆಕ್ಸ್ಟ್ ಯಾರು ಪಾರ್ವತಿ ದೇವಿ ಒಡವೆ ಮುಟ್ಟಬಾರ್ದು ಅಂತ ಆಚಾರ ಯೋಚನೆಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ಪ್ರಾಮಾಣಿಕರಾಗಿರ್ಬೇಕು, ಮತ್ತೆ ಅಷ್ಟು ಸ್ಟ್ರಿಕ್ಟ್ನೆಸ್ ಇರಬೇಕು. ಕೇಳಿ ತಿಳ್ಕೊಂಡು ನಾವು ಭಗವಂತನಿಗೆ ಸೇವೆಗಳನ್ನ ಮಾಡ್ತಾ ಹೋಗ್ಬೇಕು. ಸೊ ಅದೇ ಕೃಷ್ಣ ಚೈತನ್ಯ ಮಹಾಪ್ರಭು ಬರ್ತಾರೆ, ಮತ್ತೆ ಅದೇ ಯಶೋದಮಯಿ ಅವರ ತಾಯಿ ಸಚ್ಚಿದೇವಿಯಾಗಿ ಬರ್ತಾರೆ. ಸೊ ನಾವು ಹೇಗೆ ದೀಪ ಹಚ್ಚಿದ ದೀಪಾವಳಿ ದಿನ, ಯಾರ ದೀಪ ಹಚ್ಚಿದ ದೀಪಾವಳಿ ದಿನ, ಎಲ್ಲರೂ ದೀಪ ಹಚ್ಚಿದ ದೀಪಾವಳಿ ದಿನ. ಸೊ ಯಾವ ದೀಪ ಹಚ್ಚಬೇಕು ಅಂತ ಹೇಳಿದ್ರೆ, ಭೌತಿಕವಾಗಿ ನಾವು ದೀಪ ಹಚ್ಚಿದೀವಿ, ಬೆಳಕನ್ನು ತೋರಿಸಿದ್ವಿ ಭಗವಂತನಿಗೆ, ಆದ್ರೆ ಅದರ ದೀಪದ ಅರ್ಥವನ್ನ ಅನುಸಂಧಾನ ಮಾಡಿಕೊಂಡು ನಾವು ದೀಪ ಹಚ್ಚಬೇಕು. ಏನು ಅನುಸಂಧಾನ ಅಂತ ಹೇಳಿದ್ರೆ, ಆ ದೀಪದಲ್ಲಿ ಇರುವಂತಹ ತುಪ್ಪ ಅದು ಹರಿಕತೆ ಅಥವಾ ಭಗವಂತನ ಸೇವೆ ಅಥವಾ ಹರಿನಾಮವನ್ನು ತುಪ್ಪವನ್ನ ಹಾಕಿ ಅಹಂಕಾರವನ್ನು ಬತ್ತಿ ಇಡಬೇಕಂತೆ. ಅಹಂಕಾರವನ್ನು ಬತ್ತಿ ಇಡಬೇಕು. ಹೇಗೆ ಬತ್ತಿ ಇಡದಂತೆ ಉರಿತಾ 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 ಕಡಿಮೆ ಆಗಿರುತ್ತೆ. ಸೊ ನಮ್ಮ ಅಹಂಕಾರ ಯಾವಾಗ ನಾವು ಹರಿನಾಮ ಅನ್ನೋ ತುಪ್ಪದಲ್ಲಿ ಅಹಂಕಾರವನ್ನು ಬತ್ತಿ ಇಟ್ಟು ಕೃಷ್ಣ ಎನ್ನುವ ಬೆಳಕನ್ನು ಹಚ್ಚಿಸ್ತೀವಿ, ಅವಾಗ ಏನಾಗುತ್ತೆ, ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಅಹಂಕಾರ ಕಡಿಮೆ ಆಗ್ತಾ ಹೋದಷ್ಟು ಏನಾಗುತ್ತೆ, ಜ್ಯೋತಿ ಪ್ರಕಾಶಿಸುತ್ತೆ, ಇನ್ನ ಜಾಸ್ತಿ ಆಗುತ್ತೆ. ಭಗವಂತನ ಒಲವು ನಮ್ಮೆಲ್ಲರ ಕಡೆಗೂ ಜಾಸ್ತಿ ಆಗಿ ಬರ್ತಾ ಇರುತ್ತೆ. ಸೊ ಇದು ಬಂದು ದಾಮೋದರ ಲೀಲೆ, ದೀಪಾವಳಿ ಹಬ್ಬದ ದಿನ ನಡೆದಂತ ಲೀಲೆ. ಇದೇನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಭಗವಂತ ಹೇಗೆ ಡಿವೋಟಿ ಜೊತೆ ರೆಸಿಪ್ರೊಕೇಶನ್ ಮಾಡ್ತಾನೆ ಅಂತ, ಹೇಗೆ ಡಿವೋಟೀಸ್ ಮನಸ್ಫೂರ್ತಿಯಾಗಿ ಕೇಳ್ಕೊಂಡ್ರೆ ಭಗವಂತ ಅದಕ್ಕೆ ಅಷ್ಟು ಅಂತ ಹೇಳ್ತಾನೆ ಅಂತ ನಾವು ಇದರಿಂದ ತಿಳ್ಕೊಬಹುದು. ಜಾಸ್ತಿ ಅರ್ಥ ಆಗಿರೋಂಥ ಕಾನ್ಸೆಪ್ಟ್ ಏನಲ್ಲ. ಇವಾಗ ಆಕ್ಚುಲಿ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಇದ್ರಂತೆ ಒಬ್ರು, ಅಲ್ಲಿ ಪ್ರೆಸ್ ರಿಪೋರ್ಟರ್ಸ್ ಹೋಗಿದ್ರು ಪ್ರೆಸಿಡೆಂಟ್ ಮನೆಗೆ ಇಂಟರ್ವ್ಯೂ ಮಾಡೋದಕ್ಕೆ ಅಂತ. ಅವರು 2 ಅವರ್ ಕಾಯ್ದ್ರು ಪ್ರೆಸಿಡೆಂಟ್ ಬರಲಿಲ್ಲ, 3 ಅವರ್ ಕಾಯ್ದ್ರು ಪ್ರೆಸಿಡೆಂಟ್ ಬರಲೇ ಇಲ್ಲ. US ಎಂತ ನ್ಯಾಷನಲ್ ಅಂತ ಹೇಳಿದ್ರೆ ಎಲ್ಲಾ ದೇಶಗಳು ತಿರುಗಿ ನೋಡುವಂತ ದೇಶ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಪ್ರೆಸಿಡೆಂಟ್ ಬರಲೇ ಇಲ್ಲ ಅಂತ ಅವ್ರ ಮನೆ ಡೋರ್ನ ಸ್ವಲ್ಪ ತೆಗೆದು ರಿಪೋರ್ಟರ್ ನೋಡಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಏನ್ ಮಾಡ್ತಾ ಇದ್ರು ಅಂತ, 4 ಕಾಲ ಮೇಲೆ ಆನೆ ಹಿಡಿಯಲ್ವಾ ಆ ರೀತಿ ಹಿಡಿತಾ ಇದ್ರು, ಬೆಲ್ ಮೇಲೆ ಅವ್ರ ಮಗನ್ನ ಕೂರಿಸ್ಕೊಂಡಿದ್ರು. ಸೊ ಈ ರೀತಿ ಅವ್ರ ಮಗನ ಜೊತೆ ಪ್ರೆಸಿಡೆಂಟ್ ಆಟ ಆಡ್ತಾ ಇದ್ರು. ಸೊ ಇದೇ ರೀತಿ ಸಮಸ್ತ ಜಗತ್ತಿಗೆ ಪ್ರೆಸಿಡೆಂಟ್ ಆಗಿರುವಂತ ಭಗವಂತ ಅವನು ಕೂಡ ಲೀಲೆ ಮಾಡೋದಕ್ಕೆ ಅಂತ ಬಂದು ಇಲ್ಲಿ ಅವರ ಭಕ್ತರ ಜೊತೆ ಅವನು ಲೀಲೆ ಮಾಡಿ ಹೋಗ್ತಾನೆ. ಅದೇ ಕೃಷ್ಣ ಲೀಲೆ ಪೂರ್ತಿ, ದಶಮಸ್ಕಂದ ಭಾಗವತ ಪೂರ್ತಿ ಅದೇ ಅಲ್ವಾ, ಭಗವಂತನ ಲೀಲೆಗಳೇ ಇರುವಂತದ್ದು. ಸೊ ಭಗವಂತನ ಪ್ರೀತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಭಕ್ತರ ದಾಸ ಆಗ್ಬಿಡ್ತಾನಂತೆ ಭಗವಂತ. ಅರ್ಜುನನಿಗೆ ಡ್ರೈವರ್ ಅಂತ ಬಂದ್ಬಿಟ್ಟ ಭಗವಂತ ಅಲ್ವಾ, ಅರ್ಜುನಿಗೆ ಅರ್ಜುನನಿಗೆ ರಥ ಓಡಿಸೋದಕ್ಕೆ ಬಂದ್ಬಿಟ್ಟ ಭಗವಂತ. ರಥ ಓಡಿಸೋದಂದ್ರೆ ಸುಮ್ಮನೆ ಏನಲ್ಲ, ಯುದ್ಧದಲ್ಲಿ ರಥ ಓಡಿಸೋದಂದ್ರೆ ಕಾಲಲ್ಲಿ ಡೈರೆಕ್ಷನ್ ಕೊಡ್ತಾರೆ. ಇಲ್ಲಿ ಸಾರಥಿ ಮುಂದೆ ಕೂತಿರ್ತಾನಲ್ಲ, 2 ಕಡೆಯಲ್ಲಿ ಬಿಲ್ಲು ಬಾಣ ಇರುತ್ತೆ, ಬಾಯಲ್ಲಿ ಮಂತ್ರಗಳು, ಬಾಣಗಳನ್ನ ಆಕ್ಟಿವೇಟ್ ಮಾಡಿದ್ರೆ ಮಂತ್ರಗಳು ನಡೀತಾ ಇರುತ್ತೆ. ಫ್ರೀ ಇರೋದು 2 ಕಾಲಲ್ಲೇ. ಅರ್ಜುನ ಎಡಗಡೆ ಹೋದ್ರೆ ಭಗವಂತ ಎಡಗಡೆ ರಥ ತಗೊಂಡು ಹೋಗ್ಬೇಕು, ಬಲಗಡೆ ಹೋದ್ರೆ ಭಗವಂತ ಒಳಗಡೆ ರಥ ತಗೊಂಡು ಹೋಗ್ಬೇಕು. ನೋಡಿ, ಇಂಥ ಸೇವೆ ಕೂಡ ಒಂದು ಭಗವಂತ ನನ್ನ ಭಕ್ತರಿಗೋಸ್ಕರ ಮಾಡ್ತಾನೆ. ನೀವು ಕ್ಯಾಬ್ ಬುಕ್ ಮಾಡಿಬಿಟ್ಟು ಕ್ಯಾಬ್ ಡ್ರೈವರ್ಗೆ ಡೈರೆಕ್ಷನ್ ಹೇಳ್ತೀನಿ ಅಂತ ಕೈಯಲ್ಲಿ ಹೊಡೆದು ಹೇಳಿದ್ರೆ ಇಳಿ ಕ್ಯಾಬ್ ಹೇಳ್ತಾನೆ, ಹೇಳಲ್ವಾ ಅಲ್ವಾ? ಅಂದ್ರೆ ಭಗವಂತ ನೋಡಿ, ಅರ್ಜುನನಿಗೋಸ್ಕರ ಒಂದು ಪಾರ್ಥಸಾರಥಿಯಾಗಿ ಇಷ್ಟು ಭಗವಂತನೇ ಬಂದು ಭಕ್ತರನ್ನ ಸೇವೆ ಮಾಡ್ತಾನೆ. ಸೊ ಹಾಗೆ ಭಗವಂತ ಬಂದು ಇದನ್ನ ಪ್ರೀತಿ ತೋರಿಸೋದು, ಭಕ್ತರಿಗೆ ಈ ರೀತಿ ಭಗವಂತ ಪ್ರೀತಿ ತೋರಿಸೋದು. ಇನ್ನೊಂದು ದಾಮೋದರ ಲೀಲೆ ವೈಷ್ಣವರಿಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಶ್ರೀಲ ಪ್ರಭುಪಾದರು ಕೂಡ ಅವರು ಕೃಷ್ಣ ಬರೀಬೇಕಾದ್ರೆ ದಶಮಸ್ಕಂದ ಭಾಗವತದಲ್ಲಿ ನಮಗೆ ಕೃಷ್ಣ ಇದೆ,
ಅದರಲ್ಲಿ ಬರಿಬೇಕಾದ್ರೆ ಎಷ್ಟು ಚಾಪ್ಟರ್ಸ್ ಇರ್ತಿದ್ರೆ ಯಾರಾದ್ರೂ ಓದಿದ್ರಾ ಕೃಷ್ಣ ಬುಕ್ ದಾಮೋದರ ಲೀಲೆ ಟೈಮಲ್ಲಿ 3-4 ಚಾಪ್ಟರ್ಸ್ ಬರೀ ದಾಮೋದರ ಲೀಲೆ ಅಷ್ಟು ಇಂಪಾರ್ಟೆಂಟ್. ಯಾಕೆಂದ್ರೆ ಭಗವಂತನ ಪ್ರೀತಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ನಾವು ದಾಮೋದರ ಲೀಲೆಗೆ ಹೋಗ್ಬೇಕು. ಕೃಷ್ಣ ಯಾವಾಗಲೂ ಬಂದಿದ್ದಾನೆ ಅಂತ ಹೇಳಿದ್ರೆ ಬರೀ ಒಂದ್ ಕೆಲಸ ಮಾಡ್ತಾನೆ ಅಂದ್ರೆ ಅವ್ನು ಒಂದ್ ಕೆಲಸ ಮಾಡ್ತಿರಲ್ಲ, ಆ ಒಂದು ಕೆಲಸದಲ್ಲಿ ಎಷ್ಟೊಂದು ಕೆಲಸ ಮಾಡ್ತಿರ್ತಾನೆ. ಸೊ ಇಲ್ಲಿ ಇನ್ನೊಂದು ಏನಾಗಿರುತ್ತೆ ಅಂದ್ರೆ ನಲಕುಬೇರ ಮತ್ತೆ ಮಣಿಗ್ರೀವ ಅಂತ 4 ಮುನಿ ಶಾಪ ಕೊಟ್ಟಿರ್ತಾರೆ. ಇವ್ರು ಯಾರು ಅಂತ ಕುಬೇರನ ಮಕ್ಕಳು. ಸೊ ಕುಬೇರನ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ನ್ಯಾಚುರಲಿ ಅಹಂಕಾರ ಇರುತ್ತೆ. 4 ಮುನಿಗಳು ಬಂದಾಗ ಅವ್ರು 4 ಮುನಿ ಮುಂದೆ ನಿರ್ವಸ್ತ್ರರಾಗಿ ನಿಂತ್ಬಿಟ್ಟಿರ್ತಾರೆ. ಬೇರೆ ಅಕ್ಷರ ಶ್ರೀಜತೆ ಎಲ್ಲ ಅವ್ರು ಸಂಘ ಮಾಡಿರ್ತಾರೆ. ಆ ಟೈಮಲ್ಲಿ 4 ಮುನಿ ಮುಂದೆ ಅವ್ರು ನಿರ್ವಸ್ತ್ರರಾಗಿ ನಿಂತಿರೋದ್ರಿಂದ 4 ಮುನಿಗಳವರಿಗೆ ನಿರ್ವಸ್ತ್ರವಾಗಿರುವಂತಹ ವಸ್ತು ಯಾವುದು? ಮರ. ಇವಿಬ್ರು ಮರವಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿರ್ತಾರೆ. ಸೊ ವೈಷ್ಣವರ ಸಂಘ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ವೈಷ್ಣವರು ಬೈದರೂ ಕೂಡ ಅದು ವರ, 4 ಮುನಿ ಶಾಪ ಕೊಟ್ಟರು ಕೂಡ ಅದು ವರ. ಸೊ ನಲಕುಬೇರ ಮತ್ತೆ ಮಣಿಗ್ರೀವನಿಗೆ ಮರವಾಗಿ ಅಂತ ಶಾಪ ಕೊಡ್ತಾರೆ. ಅವರಿಬ್ರು ಮರವಾಗಿ ಎಲ್ಲಿ ಹೋಗ್ತಾರೆ ಗೊತ್ತಾ? ನಂದ ಮಹಾರಾಜನ ಅರಮನೆ ಸುತ್ತ ಹೋಗ್ತಾರೆ 2 ಮರಗಳಾಗಿ. ಸೊ ಅಲ್ಲಿ ಅವರು ಕೃಷ್ಣನ ಬಾಲಲೀಲೆಗಳನ್ನ ನೋಡ್ತಾ 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 ಅವ್ರಿಗೂ ಶುದ್ಧಿ ಆಗ್ಬಿಡುತ್ತೆ. ಆಮೇಲೆ ಒಳಗಡೆ ವಿಶ್ವದ ಮನೆ ಕಟ್ಟಾಕಿದ್ರು ಅಂತ ಹೇಳಿದ್ನಲ್ಲ, ಆ ಒಳಗಡೆಯಿಂದ ಬಿಡಿಸ್ಕೊಬೇಕಂತ ಭಗವಂತ ಏನ್ ಮಾಡ್ತಾನೆ, 2 ಮರದ ಮಧ್ಯ ಹೋಗಿ ಅವೆರಡು ಮರನ ಬೆಳೆಸ್ತಾನೆ. ಅಲ್ಲಿಂದ ಅಲ್ಲಿ ನಲಕುಬೇರ ಮತ್ತೆ ಮಣಿಗ್ರೀವ ಅವರಿಬ್ರು ಬಂದು ಅವರ ಶಾಪ ವಿಮೋಚನೆ ಆಗ್ತದೆ. ಸೊ ಸೋಲಿನಸ್ ರಾಧಾನಾಥ ಸ್ವಾಮಿ ಮಹಾರಾಜ್ ಹೇಳ್ತಾರೆ, ಯಾರು ನಮಗೆ ಬೈತಾರಲ್ಲ ಅವರು ನಮಗೆ ಹಿತರು, ಯಾರು ನಮಗೆ ಹೊಗಳ್ತಾರಲ್ಲ ಅವರು ನಿಜವಾದ ಕಳ್ಳರು. ಯಾಕೆಂದ್ರೆ ಶಾಸ್ತ್ರದಲ್ಲಿ ಏನಂತ ಬರುತ್ತೆ ಅಂತ ಹೇಳಿದ್ರೆ, ಯಾರು ನಮ್ಮನ್ನ ಹೊಗಳ್ತಾರಲ್ಲ ಅವರು ನಮ್ಮ ಪುಣ್ಯನ ಕತ್ಕೊಂಡು ಹೋಗ್ತಾರಂತೆ. ನಾವೇನ್ ಪುಣ್ಯ ಮಾಡಿರ್ತೀವಿ ಅದನ್ನ ಕತ್ಕೊಂಡು ಹೋಗ್ತಾರಂತೆ. ಯಾರು ನಮ್ಮನ್ನ ಬೈತಾರಲ್ಲ ಅವರು ಕಳ್ರೆ, ಅವರು ಪಾಪನ ಕತ್ಕೊಂಡು ಹೋಗುವಂತ ಕಳ್ಳರು. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಬೈರೋ ಬೈರೋ ಚೆನ್ನಾಗಿ ಬೈರೋ, ಚೆನ್ನಾಗಿ ಬೈರನ್ನ ಧನ್ಯನ ಮಾಡಿರೋ. ನಾವೆಷ್ಟು ಬಯಸ್ಕೊಂತೀವೋ ಅಷ್ಟು ನಮ್ಮ ಪಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ, ಎಷ್ಟು ಹೊಗಳಿಸ್ಕೊಂತೀವೋ ಅಷ್ಟು ನಮ್ಮ ಪುಣ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಈ ವಿಚಾರನ ತಲೆಯಲ್ಲಿ ಇಟ್ಕೊಳ್ಳಿ, ಮುಂದೆ ಹೋಗಲು ಇಂಪ್ಲಿಮೆಂಟ್ ಮಾಡ್ಕೊಂಡು. ಮತ್ತೆ ನಲಕುಬೇರ ಮತ್ತೆ ಮಣಿಗ್ರೀವನಿಗೆ ಭಗವಂತ ಒಂದು ಮುಕ್ತಿ ಕೊಟ್ಟ. ಮುಕ್ತಿ ಅನ್ನೋ ಪದದ ಅರ್ಥ ಏನು ಅಂತ ಹೇಳಿದ್ರೆ ವಿಷ್ಣುವಿನ ಸರ್ವೆಂಟ್ ಆಗೋದು, ಭಗವಂತನ ಸೇವೆ ಮಾಡೋದನ್ನೇ ಮುಕ್ತಿ ಅಂತ ಆಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದಾದ್ಮೇಲೆ ಬರೋದು ಗೋವರ್ಧನ ಪೂಜೆ. ಗೋವರ್ಧನ ಪೂಜೆ ಪ್ರಥಮಿ ಅಮಾವಾಸ್ಯೆ ದೀಪಾವಳಿ ನೆಕ್ಸ್ಟ್ ದಿನ, ದಾಮೋದರ ಲೀಲೆ ಆದ ಮೇಲೆ ನೆಕ್ಸ್ಟ್ ದಿನ ಬರುವಂತದ್ದು ಗೋವರ್ಧನ ಲೀಲೆ. ಗೋವರ್ಧನ ಲೀಲೆ ಭಗವಂತ ಎಷ್ಟು ವಯಸ್ಸಿದಾಗ ಮಾಡಿದ್ದು ಗೆಸ್ ಮಾಡಿ? 7 ವರ್ಷ ಇದ್ದಾರೆ ಭಗವಂತ ಮಾಡಿದಂತ ಲೀಲೆ ಗೋವರ್ಧನ ಲೀಲೆ. 7 ವರ್ಷದ ಮಗು ಗೋವರ್ಧನ ಕಿಲೋಮೀಟರ್ ಗಟ್ಟಲೆ ಇದೆ ಗೋವರ್ಧನ. ಬೃಂದಾವನಕ್ಕೆ ಹೋದ್ರೆ 1 ದಿನ ಬೇಕು ಗೋವರ್ಧನ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿದ್ರೆ. ಯಾರು ಹೋಗಿದ್ದೀರಾ ಬೃಂದಾವನಕ್ಕೆ? ಸೊ ನೋಡಿದಿರಲ್ಲ ಗೋವರ್ಧನ, ನೋಡಿದಿರಲ್ಲ ಗೋವರ್ಧನ ಪ್ರದಕ್ಷಿಣೆ ಮಾಡ್ಬೇಕಂದ್ರೆ 1 ದಿನ ಬೇಕು, ಅಷ್ಟು ದೊಡ್ಡದಿದ್ದಾರೆ ಗೋವರ್ಧನ. ಅಷ್ಟು ದೊಡ್ಡ ಗೋವರ್ಧನ ಭಗವಂತ ಎತ್ಕೊಂಡ್ರೆ ಅದೇನಾಯ್ತು ಅಂತ ಹೇಳಿದ್ರೆ, ಇವತ್ತು ಸ್ವೀಟ್ಸ್ ಬಂತ, ದೀಪಾವಳಿ ಸ್ವೀಟ್ಸ್ ಯಾರ ಮನೆಗೆ ಬಂತು, ತಿನ್ನಲಾದಷ್ಟು ಸ್ವೀಟ್ಸ್ ಬಂತ. ಇದನ್ನೆಲ್ಲ ಶುರು ಮಾಡಿದ್ದು ಯಾರು ಗೊತ್ತಾ? ಕೃಷ್ಣ ಪರಮಾತ್ಮನೇ. ಅವನು ಶುರು ಮಾಡಿದ್ದೇನು ಅನ್ನಕೂಟೋತ್ಸವ ಅಂತ. ಗೋವರ್ಧನಿಗೆ ಸ್ವೀಟ್ಸ್ ಕೊಡೋದಕ್ಕೆ ಎಲ್ಲರೂ ಸ್ವೀಟ್ ಮಾಡಿ ಎಲ್ಲರೂ ಸ್ವೀಟ್ ಹಂಚಿ ಅಂತ ಅವನು ಅವತ್ತು ಹೇಳಿದ್ದು. ಇವತ್ತವರೆಗೂ ಜನರು ಮಾಡ್ತಿದ್ದಾರೆ, ಅದ್ರ ಉದ್ದೇಶ ಗೊತ್ತಿಲ್ಲ ಅಷ್ಟೇ ಅಲ್ವಾ? ಸೊ ಏನಾಯ್ತು ಅಂತ ಹೇಳಿದ್ರೆ, ಈ ರೀತಿ ಸ್ವೀಟು ಎಲ್ಲ ಭಕ್ಷ್ಯ ಭೋಜನಗಳನ್ನೆಲ್ಲ ರೆಡಿ ಮಾಡ್ತಾ ಇರ್ತಾರಂತೆ. ಕೃಷ್ಣ ಬಂದು ಅವ್ರ ಅಪ್ಪನ ಹತ್ರ ಕೇಳ್ತಾರೆ, ನಂದ ಮಹಾರಾಜ್, ಏನಕ್ಕೆ ಇಷ್ಟೊಂದು ಅಡುಗೆ ಮಾಡ್ತಾ ಇದ್ದೀರಾ, ಇಷ್ಟೊಂದು ಅಲಂಕಾರ ಮಾಡ್ತಾ ಇದ್ದೀರಾ, ಬ್ರಾಹ್ಮಣರನ್ನೆಲ್ಲ ಕರೆಸ್ತಾ ಇದ್ದೀರಾ, ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಅವ್ರು ಹೇಳಿದಾರಂತೆ, ಇಂದ್ರದೇವರನ್ನ ತೃಪ್ತಿ ಮಾಡೋದಕ್ಕೆ ನಾವು ಯಜ್ಞಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೃಷ್ಣ ಕೇಳ್ತಾನೆ, ಇಂದ್ರದೇವರನ್ನ ನಾವೇ ತೃಪ್ತಿ ಮಾಡಬೇಕು. ಅವ್ರು ನಂದ ಮಹಾರಾಜ್ ಹೇಳ್ತಾರಂತೆ, ನೋಡಿ ನಾವು ವೈಶ್ಯರು, ನಮಗೆ ಕೃಷಿನೇ ಮುಖ್ಯ, ಕೃಷಿ ಮತ್ತೆ ಗೋ ಸಂರಕ್ಷಣೆನೇ ನಮ್ಮ ಕಸಬು ಅಲ್ವಾ, ಕೆಲಸ. ಅದಕ್ಕೆ ಮಳೆ ಬೇಕು, ಮಳೆ ಬಂದ್ರೆ ಹುಲ್ಲು ಬೆಳೆದ್ರೆ, ಹುಲ್ಲು ಬೆಳೆದ್ರೆ ನಾವು ಹಸುಗಳಿಗೆ ಆಹಾರ ಹಾಕೋದಕ್ಕಾಗುತ್ತೆ. ಆ ಮಳೆ ಬೇಕಂತ ಹೇಳಿದ್ರೆ ಇಂದ್ರದೇವರು ನಮಗೆ ಮಳೆ ಕೊಡುವಂತಾರೆ. ಅವರ ತೃಪ್ತಿ ಆಗೋದಕ್ಕೆ ನಾವು ಯಜ್ಞಗಳನ್ನ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಅದೆಲ್ಲ ನೀವು ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅವ್ರು ಏನ್ ಮಾಡ್ತಿದ್ರೆ, ಅವ್ರವ್ರು ಕೆಲಸ ಮಾಡ್ತಿದ್ದಾರೆ, ನೀವೇನೇ ಲಂಚ ಕೊಡ್ತಿದ್ದೀರಾ ಅವ್ರಿಗೆ ಅಲ್ವಾ? ಈಗ ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ಯಮ ಇವೆಲ್ಲ ಯಾರು ಭಗವಂತನ ಆಫೀಸಲ್ಲಿ ಕೆಲಸ ಮಾಡುವಂಥದ್ದು ಅಲ್ವಾ? ಅವ್ರಿಗೆಲ್ಲ ಲಂಚ ಕೊಡೋ ಅವಶ್ಯಕತೆ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಸರಿ, ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಭಗವಂತ ಹೇಳ್ತಾನೆ, ಗೋವರ್ಧನ
ಪೂಜೆ ಮಾಡಿ. ಯಾಕೆಂದ್ರೆ ನಾವೆಲ್ಲರಿಗೂ ಹುಲ್ಲೆಲ್ಲ ಒಂದು ಎಲ್ಲಿ ಬೆಳೆಯುತ್ತೆ, ಗೋವರ್ಧನದಲ್ಲಿ ಬೆಳೆಯುತ್ತೆ. ನಮ್ಗೆಲ್ಲರೂ ಮಳೆ ಬಂದಾಗ ರಕ್ಷಣೆ ಮಾಡೋದು ಯಾರು? ಗೋವರ್ಧನ. ಆ ಗುಹೆಗಳಲ್ಲಿ ನಾವು ಹೋಗಿರ್ತೀವಿ ಹಸು ಮೇಯಿಸ್ಬೇಕಾದ್ರೆಲ್ಲ. ಸೊ ನಮ್ಗೆ ಎಲ್ಲಾದ್ರೂ ಕೂಡ ಗೋವರ್ಧನನೇ ಕೊಡ್ತಾ ಇರ್ಬೇಕಾದ್ರೆ ನಾವು ಯಾಕೆ ಇದಕ್ಕೆ ಪೂಜೆ ಮಾಡಬೇಕು? ಹೆಂಗಿದ್ರು ಇಷ್ಟೊಂದೆಲ್ಲ ಮಾಡಿದೀವಲ್ಲ, ಇದನ್ನೆಲ್ಲ ತಗೊಂಡು ಹೋಗಿ ಗೋವರ್ಧನ ಪೂಜೆನೇ ಮಾಡೋಣ ಅಂತ. ಗೋವರ್ಧನ ಪೂಜೆ ಮಾಡೋದಕ್ಕೆ ಅಂತ ಎಲ್ಲರೂ ಹೋಗ್ತಾರೆ. ಅವಾಗ ಇಂದ್ರನಿಗೆ ಏನ್ ಬರುತ್ತೆ? ಕೆಟ್ಟ ಕೋಪ ಬಂದ್ಬಿಡುತ್ತೆ. ಕೆಟ್ಟ ಕೋಪ ಬಂದಾಗ ಇಂದ್ರ ಏನ್ ಮಾಡ್ತಾನೆ, ಅಲ್ಲಿರುವಂತ ಮೋಡಗಳು, ವಿನಾಶಕಾಲಕ್ಕೆ ಕಳಿಸುವಂತ ಮೋಡಗಳನ್ನ ಬೃಂದಾವನಕ್ಕೆ ಕಳಿಸ್ತಾನಂತೆ. ಬೃಂದಾವನ ನಾಶ ಮಾಡಬೇಡಿ ಅಂತ. ಅವಾಗ ಆ ಮೋಡಗಳಿಂದ ಬೀಳುವಂತ ಮಳೆ ಹನಿಗಳು, ಒಂದೊಂದು ಮಳೆ ಹನಿಗಳು ಒಂದೊಂದು ಕಂಬದಷ್ಟು ದೊಡ್ಡದಾಗಿರುತ್ತೆ. ಸೊ ಇದರಿಂದ ರಕ್ಷಣೆ ಮಾಡೋದಕ್ಕೆ ಭಗವಂತ ಏನ್ ಮಾಡ್ತಾನೆ, ಗೋವರ್ಧನ ಗಿರಿಧಾರಿ ಅಂದ್ರೆ ಗೋವರ್ಧನನ ತನ್ನ ಎಡಗೈ ಕಿರುಬೆರಳು ಉಗುರ ಮೇಲೆ ನೆಲೆಸ್ತಾನಂತೆ. ನೋಡಿ ಎಷ್ಟು ವಿಶೇಷವಾಗಿದೆ. 7 ವರ್ಷದ ಮಗು ಭಗವಂತ, ಅವನು ಎಡಗೈ ಕಿರಿ ಬೆರಳಲ್ಲ, ಬೆರಳಿನ ಉಗುರ ಮೇಲೆ ಗೋವರ್ಧನ ಬೆಟ್ಟನ ಇಟ್ಕೊಂಡಿದ್ದಾನೆ. ಅವಾಗ ಎಷ್ಟು ಜನ ಬಂದು ಗೋಪಾಲಕರು, ಗೋಪಿಕಾಸ್ತ್ರೀಯರು, ಅಲ್ಲಿ ಇದ್ದಂಥವ್ರು ಎಲ್ಲರೂ ಬಂದು ಅದ್ರ ಕೆಳಗಡೆ ಶ್ರದ್ಧೆ ಪಡ್ಕೊಳ್ತಾರೆ. ಸೊ ಯಾವ ರೀತಿ ಹಬ್ಬನ ನಾವು ಆಚರಿಸಬೇಕು ಅಂತ ಭಗವಂತ ಇದ್ರ ಮುಖಾಂತರ ತೋರಿಸ್ಕೊಡ್ತಾರೆ. ಯಾಕೆ ಎಷ್ಟು ದಿನ ಮಳೆ ಬಂತು? 7 ದಿನ ಮಳೆ ಬಂದಿಲ್ವಾ? ಒಂದು ವಾರ ಮಳೆ ಬಂತು. ಅಷ್ಟು ದಿನ ಅವರೆಲ್ಲ ಏನ್ ಮಾಡಿದ್ರು? ಕೃಷ್ಣನ ಸಂಘ ಪಡ್ಕೊಂಡ್ರು, ವೈಷ್ಣವರ ಸಂಘ ಪಡ್ಕೊಂಡ್ರು. ಅವ್ರಿಗೆಲ್ಲ ಗೊತ್ತಿತ್ತು ಇಂದ್ರದೇವ ಕೋಪ ಬರುತ್ತೆ, ಈ ರೀತಿ ಮಳೆ ಎಲ್ಲ ಆಗುತ್ತೆ ಅಂತ. ಆದ್ರೂ ಅವರೆಲ್ಲ ಏನ್ ಮಾಡಿದ್ರು? ಹೋಗಿ ಭಗವಂತನ ಹೇಳ್ದಾಗೇನೆ, ಕೃಷ್ಣ ಹೇಳ್ದಾಗೇನೆ ಮಾಡಿದ್ರು. ಇದರಿಂದ ನಮಗೂ ಕಲಿಯೋದಕ್ಕೆ ಒಂದು ವಿಷಯ ಇದೆ. ಜ್ಯೋತಿಷಿಗಳ ಹತ್ರ ಹೋಗ್ತೀವಲ್ಲ, ಅವ್ರು ಹೇಳ್ತಾರಲ್ಲ, ನಿಮಗೆ ಶನಿ ಗ್ರಹ ಬಂದ್ಬಿಟ್ಟಿದೆ, ಆ ಗ್ರಹ ಬಂದಿದೆ, ಈ ಗ್ರಹ ಬಂದಿದೆ, ನೀವು ಆ ಶಾಂತಿ ಮಾಡಿಸ್ಬೇಕು, ಈ ಶಾಂತಿ ಮಾಡಿಸ್ಬೇಕು ಅಂತ. ಸೊ ಸಕಲ ಗ್ರಹಕ್ಕೂ ಬಲವಾಗಿರೋರು ಯಾರು? ಎಲ್ಲ ಗ್ರಹಗಳಿಗೆ ಶಕ್ತಿ ಎಲ್ಲಿಂದ ಬರ್ತಿದೆ? ಕೃಷ್ಣನಿಂದನೇ ಬರ್ತಿದೆ. ಇವಾಗ ನಿಮಗೆ ಜಿಯೋ ಸಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಂಬಾನಿ ಮನೆಗೆ ಹೋಗ್ತೀರಾ? ಯಾರಾದ್ರೂ ಅಂಬಾನಿ ಮನೆ ಡೋರ್ ತಟ್ತೀರಾ? ಇಲ್ಲ ಅಲ್ಲ. ಏನ್ ಮಾಡ್ತೀರಾ? ಎಲ್ಲಿ ಸರ್ವಿಸ್ ಸೆಂಟರ್ ಇದೆಯೋ ಅಲ್ಲಿ ಹೋಗಿ ನೀವು ಸರ್ವಿಸ್ ಮಾಡಿಸ್ಕೊಂಡ್ ಬರ್ತೀರಾ. ಅದೇ ಕೃಷ್ಣ ಹೇಳ್ತಾನೆ, ನಾನೇ ಐ ಆಮ್ ಅವೈಲೇಬಲ್ ಟು ಎವ್ರಿವನ್. ನೀವು ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬನ್ನಿ. ನಿಮಗೆ ಭೌತಿಕ ಪ್ರಪಂಚದಲ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಡೈರೆಕ್ಟ್ ಆಗಿ ನನ್ನ ಹತ್ರ ಬನ್ನಿ. ಇಲ್ಲಿ ಗ್ರಹಗಳಿಗೆ ಶಕ್ತಿ ಕೊಡುವಂತನು ಭಗವಂತ. ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ಸರಸಿಜಾಕ್ಷ, ಲೋಟಸ್ ಐಡ್ ಲಾರ್ಡ್ ಇಸ್ ದ ಸೋರ್ಸ್ ಆಫ್ ಆಲ್ ಪ್ಲಾನೆಟ್ಸ್. ಮಾಯಾಪುರ ಒಬ್ರು ಆಸ್ಟ್ರಾಲಜಿ ಇರ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಹತ್ರ 2 ಟೈಪ್ ಆಫ್ ಜನ ಬರ್ತಾರೆ. ಭೌತಿಕವಾಗಿ ಇರುವಂತವ್ರು ಅವ್ರು ಬರ್ತಾರೆ. ಅವ್ರಿಗೇನಾದ್ರು ಶನಿ ಬಂದ್ರೆ, ಅವರ ಕುಂಡಲಿ ಶನಿ ಏನಾದ್ರು ಬಂದ್ರೆ ನಾವು ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತೀವಿ, ಅಯ್ಯೋ ನಿಮ್ಗೆ ಶನಿ ಗ್ರಹ ಬಂದಿದೆ, ನೀವೇನು ಮಾಡೋದಕ್ಕಾಗೋದಿಲ್ಲ, ನಾನು ತಂದೆ ಸುಬ್ರಹ್ಮಣ್ಯ ಸೊ ಆ ಶಾಂತಿ ಮಾಡಿಸಿ, ಈ ಶಾಂತಿ ಮಾಡಿಸಿ ಅಂತೆಲ್ಲ ನಾವು ಬೇಜಾರು ಮಾಡ್ಕೊಂಡು ಹೇಳ್ತೀವಿ ಅವ್ರಿಗೆ. ಆದ್ರೆ ನಮ್ಮ ಹತ್ರ ಡಿವೋಟೀಸ್ ಕೆಲವು ಸರಿ ಬರ್ತಾರೆ. ಡಿವೋಟೀಸ್ ಏನಾದ್ರು, ಭಕ್ತರಿಗೆ ಏನಾದ್ರು ಶನಿ ಗ್ರಹ ಬಂದ್ರೆ ನಾವು ಅವ್ರಿಗೆ ಸ್ವೀಟ್ ತಿನ್ನಿಸ್ತೀವಿ. ಸ್ವೀಟ್ ತಿನ್ನಿಸ್ಬಿಟ್ಟು ಹೇಳ್ತೀವಿ, ನಿಮ್ಗೆ ಶನಿ ಗ್ರಹ ಬಂದ್ಬಿಟ್ಟಿದೆ. ಶನಿ ಗ್ರಹ ಬಂದ್ರೆ ಆಟೋಮೆಟಿಕ್ ಆಗಿ ಭೌತಿಕ ವಿಚಾರಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಭೌತಿಕ ವಿಚಾರಗಳು ಕಡಿಮೆ ಆಗ್ತಾ ಹೋದ್ರೆ ಏನಾಗುತ್ತೆ? ಆಧ್ಯಾತ್ಮಿಕ ಚಿಂತನೆ ಭಗವಂತನ ಕಡೆ ಇರೋದು ಜಾಸ್ತಿ. ಇದನ್ನೇ ಬುದ್ಧಿಗಳಿಗೆ ಹೇಳಿದ್ರೆ, ಕೃಷ್ಣ ನನಗೆ ಏನು ಕೊಡ್ಬೇಡ, ನನಗೆ ಕಷ್ಟಗಳನ್ನ ಕೊಡು, ಇನ್ನಷ್ಟು ಬರಲಿ ಕೃಷ್ಣ, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ಏನ್ ಬೇಕು? ಕಷ್ಟ ಬೇಕು. ಯಾಕೆ? ಬುದ್ಧಿದೇವಿ ಹೇಳ್ತಾಳೆ, ಇಷ್ಟು ದಿನ ನನ್ನ ಹತ್ರ ಕಷ್ಟ ಇತ್ತು, ನಿನ್ನ ಜೊತೆ ಇದ್ದೆ ಭಗವಂತ, ಇವಾಗ ನನ್ನ ಕಷ್ಟ ಎಲ್ಲ ಪರಿಹಾರ ಆಗೋಯ್ತು, ನೀವು ವಾಪಸ್ ದ್ವಾರಕ್ಕೆ ಹೋಗ್ತಾ ಇದ್ದೀವಿ, ಇದೇ ಬೇಜಾರು ನನಗೆ ಬೇರೆ ಏನು ಬೇಡ, ಕಷ್ಟಗಳು ಆ ಲೆವೆಲ್ ನಾವು ಇದ್ದಲ್ಲಿ ಇರ್ಬೋದು. ಭಗವಂತನ ನಮಗೆ ಕಷ್ಟ ಕೊಡೋದು ಕೇಳೋಷ್ಟು ಲೆವೆಲಲ್ಲಿ. ಬಟ್ ಆದ್ರೂ ನಾವು ಕಷ್ಟಗಳು ಬಂದಾಗ ಯಾರು ನೆನ್ಪು ಮಾಡ್ಕೋಬೇಕು? ಸಂಕಟ ಬಂದಾಗ ವೆಂಕಟರಮಣ. ಹೌದು, ಸಂಕಟ ಬಂದಿದ್ದಾಗಲೂ ಕೂಡ ವೆಂಕಟರಮಣ. ಸುಖವಾಗಲಿ ಬಹು ದುಃಖವಾಗಲಿ ಬಗ್ಗೆ ಹೇಳ್ತಾರೆ ಕೀರ್ತನೆ, ಪುರಂದರದಾಸ ಕೀರ್ತನಲ್ಲಿ, ಸಕ ನೀನಾಗಿ ಪಾಂಡುರಂಗ. ಸುಖ ಆಯಿತು ಕೂಡ ಪಾಂಡುರಂಗನೇ, ದುಃಖ ಆಯಿತು ಕೂಡ ಪಾಂಡುರಂಗನೇ. ಸೊ ಯಾವಾಗ ನಮ್ಮ ಬದುಕಿನ ಸುತ್ತ ನಾವು ಕೃಷ್ಣನನ್ನು ಕೋಟೆನ ಕಟ್ಕೊಂಡ್ಬಿಡ್ತೀವಿ, ಅವಾಗ ಮಾಯ ಅದು ದುರ್ಗಾ ಅನ್ನೋ ಏನಿದೆ ಅವರು ನಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಗೋವರ್ಧನ ಲಿಪಿಯಲ್ಲಿ ಗೋವರ್ಧನ ಗಿರಿಧಾರಿಯಾಗಿ ಭಗವಂತ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇಂದ್ರನ ಮಳೆಗಳು ಬಂದು ಫುಲ್ ಫ್ಲಡ್ ಆಗೋಗ್ಬಿಟ್ಟಿದೆ. ಇಷ್ಟಾದ್ರೂ ಕೂಡ ಒಂದು ತಾತ, ವಯಸ್ಸಾಗಿರೋ ತಾತನಿಗೆ ಅಕ್ಷಿ ಸೀರೆ ಬರ್ಲಿಲ್ವಂತೆ, ಒಂದು ಮಗು ಮೂಗು ಕೂಡ ಸೋರ್ಲಿಲ್ವಂತೆ, ಒಂದು ಚೂರು ಯಾರು ನಗಡಿನೂ ಆಗಿಲ್ವಂತೆ. ಆ ರೀತಿ ಭಗವಂತ ಅಲ್ಲಿ ಇಂದ್ರನ ಪ್ರೊಟೆಕ್ಷನ್ ಮಾಡಿದ್ರು. ಭಾಗವತರು ಇನ್ನ ಚೆನ್ನಾಗಿ ಹೇಳ್ತಾರೆ, ಅಲ್ಲಿರುವಂತ ಮಾದರಿ ಒಳಗಾಕಿರೋ ಬಟ್ಟೆ, ಆ ಬಟ್ಟೆನೂ ಕೂಡ ನೆಗಲಿಲ್ವಂತೆ. ಹಾಗೆ ಭಗವಂತ ಎಲ್ಲರಿಗೂ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗಿ ಅವೆಲ್ಲದೆಲ್ಲ ಗೊತ್ತಾಗುತ್ತೆ, ಇವನು ಬೇರೆ ಯಾರು ಅಲ್ಲ, ಇವನು ದೇವೋತ್ತಮ ಪರಮಪುರುಷ
ಪುರುಷನಾದಂತಹ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಏನ್ ಮಾಡ್ತಾನೆ, ಇಂದ್ರದೇವ ಬರ್ತಾನೆ. ಒಬ್ಬರೇ ಬರ್ತಾನ ಇಲ್ಲ, ಸುರಭಿ ಅನ್ನೋ ಹಸುನ ಕೂಡ ಕರ್ಕೊಂಡ್ ಬರ್ತಾನೆ ಗೋಲೋಕದಿಂದ. ಸೊ ಇಂದ್ರ ಬಂದು ಬುದ್ಧಿವಂತ ಅವನೊಬ್ಬನೇ ಬಂದಿದ್ರೆ ಕೃಷ್ಣ ಎಲ್ಲಿ ಬೈದು ಬಿಡ್ತಾನೋ ಅಂತ ಕೃಷ್ಣನಿಗೆ ಪ್ರಿಯವಾದದ್ದು ಯಾರು, ಗೋ ಸುರಭಿ. ಸೊ ಸುರಭಿನ ಕರ್ಕೊಂಡ್ ಬರ್ತಾನೆ. ಸೊ ಆಮೇಲೆ ಅದೇ ಗೋವರ್ಧನ ಬೆಟ್ಟದ ಮೇಲೆ ಕೃಷ್ಣ ಕುತ್ಕೊಂತಾನೆ. ಅಲ್ಲಿ ಸುರಭಿ ಹಾಲಿನ ಇಂದ್ರ ಬಂದು ಭಗವಂತನಿಗೆ ಅಭಿಷೇಕ ಮಾಡ್ತಾನೆ. ಸೊ ಬೇರೆ ಅವತಾರಗಳೆಲ್ಲ ಪಟ್ಟಾಭಿಷೇಕ ಆಗುತ್ತೆ, ರಾಮಾವತಾರದಲ್ಲಿ ಪಟ್ಟಾಭಿಷೇಕ ಆಗುತ್ತೆ, ವಾಮನಾವತಾರದಲ್ಲೆಲ್ಲ ಆಗುತ್ತೆ. ಆದ್ರೆ ಕೃಷ್ಣಾವತಾರದಲ್ಲಿ ಒಂದೇ ಸಲ ಪಟ್ಟಾಭಿಷೇಕ ಆಗೋದು, ಅದು ಗೋವರ್ಧನ ಗಿರಿ ಮೇಲೆ ಇಂದ್ರ ಮಾಡುವಂತ ಇಂದ್ರ ಪಟ್ಟಾಭಿಷೇಕ. ಸುರಭಿ ಹಾಲಲ್ಲಿ ಮಾಡುವಂತ ಆ ಹಾಲು ಬಂದು ಸುರಭಿ ಕುಂಜ್. ಬೃಂದಾವನ ಪರಿಕ್ರಮ, ಗೋವರ್ಧನ ಪರಿಕ್ರಮಕ್ಕೆ ಹೋದಾಗ ಅಲ್ಲಿ ಜಾಗ ಇದೆ ಸುರಭಿ ಕುಂಜ್ ಅಂತ, ಅಲ್ಲಿ ನಡೆದಂತ ಇದೆ. ಸೊ ಅಲ್ಲಿ ಕೃಷ್ಣನಿಗೆ ಪಟ್ಟಾಭಿಷೇಕ ಆಗುತ್ತೆ. ಬೇರೆ ಏನು ಕೃಷ್ಣನಿಗೆ ಪಟ್ಟಾಭಿಷೇಕ ಆಗದೇ ಇಲ್ಲ. ಅವನು ಅವರ ಮಾವನ ಸಂಹಾರ ಮಾಡಿದ್ಮೇಲೆ ಮಥುರಾಗೆ ಅಧಿಪತಿಯಾಗಿ ಉಗ್ರಸೇನ ಕಂಸನ ತಂದೆನ ನೇಮ ಮಾಡ್ಬಿಡ್ತಾನೆ. ದ್ವಾರಕದ ಒಂದು ರಾಜ ಆಗಿದ್ದಕ್ಕೂ ಕೂಡ ಅವರೆಲ್ಲರಲ್ಲಿ ಅವನು ರಾಜಭಾರ ಮಾಡ್ತಾ ಇರ್ತಾನೆ. ಸೊ ಎಲ್ಲೂ ಕೂಡ ಅವನಿಗೆ ಪಟ್ಟಾಭಿಷೇಕ ಆಗ್ತದೆ. ಒಂದೇ ಪಟ್ಟಾಭಿಷೇಕ, ಅದು ಸುರಭಿ ಮಾತೆಯ ಹಾಲಿಂದ ಆದಂತ ಇಂದ್ರದೇವರೇ ಮಾಡಿದಂತ ಪಟ್ಟಾಭಿಷೇಕ ಗೋವರ್ಧನ ಗಿರಿ ಮೇಲೆ ಆಗುತ್ತೆ. ಸೊ ಗೋ ಅಂದ್ರೆ ಎರಡರ್ಥ ಆಗುತ್ತೆ. ಒಂದು ಹಸು, ಸರ್ವ ವೇದಗಳನ್ನು ರೆಪ್ರೆಸೆಂಟ್ ಮಾಡುವಂತ ಹಸು. ಇನ್ನೊಂದು ನಮ್ಮ ಇಂದ್ರಿಯಗಳು. ಸೊ ಗೋವುಗಳಿಗೆ ಒಡೆಯಲಾದಂಥವನು ಕೃಷ್ಣ, ಮತ್ತೆ ಇಂದ್ರಿಯಗಳಿಗೂ ಕೂಡ ಒಡೆಯಲಾದಂಥವನು ಕೃಷ್ಣನೇ. ಅದಕ್ಕೆ ನಾವು ಎಲ್ಲ ಇಂದ್ರಿಯಗಳನ್ನ ನಾವೇನ್ ಮಾಡ್ಬೇಕು, ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸ್ಕೊಬೇಕು. ಅದಕ್ಕೆ ತಿರುಪತಿಗೆ ಹೋಗ್ಬೇಕಾದ್ರೆ ನಾವ್ ಏನ್ ಹೇಳ್ತೀವಿ, ವೆಂಕಟರಮಣ ಗೋವಿಂದ, ಗೋವಿಂದ. ಸೊ ಹೀಗೆ ಗೋವಿಂದ ಅಂತ ಕರ್ಕೊಂಡು ಹೋಗ್ತೀವಲ್ಲ, ಸೊ ಆ ಗೋವಿಂದ ಅಂತ ಭಗವಂತನಿಗೆ ಹೆಸರು ಬಂದಿದ್ದು ಈ ಲೀಲೆ ನಡಿಬೇಕಾದ್ರೆ, ಗೋವರ್ಧನ ಲೀಲೆ ನಡಿಬೇಕಾದ್ರೆ ಭಗವಂತನಿಗೆ ಗೋವಿಂದ ಅಂತ. ಅದು ಬಾಲಾಜಿ ಪ್ರಭುಪಾದ ಹೇಳ್ತಾರೆ, ಬಾಲಾಜಿ ಅಂದ್ರೆ ಬೇರೆ ಯಾರು ಅಲ್ಲ, ಬಾಲ ಅಂದ್ರೆ ಕೃಷ್ಣ. ರೆಸ್ಪೆಕ್ಟ್ಫುಲ್ ಆಗಿ ನಾವು ಕರಿತೀವಲ್ಲ, ಅದಕ್ಕೆ ಜಿ ಅಂತ ಸೇರಿಸ್ತೀವಿ ಅಷ್ಟೇ. ಬಾಲಾಜಿ ಅಂದ್ರೆ ಸಾಕ್ಷಾತ್ ಭಗವಂತನೇ. ಗೋವರ್ಧನ ಗಿರಿ ಮೇಲೆ ಇಂತ ಅಭಿಷೇಕ ಮಾಡಿಸ್ಕೊಂಡಲ್ಲ, ಅವನು ಬೇರೆ ಯಾರು ಅಲ್ಲ, ಅವನು ವೆಂಕಟರಮಣ ಬಾಲಾಜಿನೇ. ಅವನ್ನ ನಾವು ಮಲೆಯಪ್ಪ ಅಂತ ಕರಿತೀವಿ. ತಿರುಪತಿ ವೆಂಕಟರಮಣನಿಗೆ ಉತ್ಸವ ಮೂರ್ತಿ ಇದೆ. ಬ್ರಹ್ಮೋತ್ಸವ ಟೈಮಲ್ಲೆಲ್ಲ ಉತ್ಸವ ಮೂರ್ತಿ ಬರುತ್ತಲ್ಲ ಹೊರಗಡೆ, ಆ ಉತ್ಸವ ಮೂರ್ತಿ ಹೆಸರು ಮಲೆಯಪ್ಪ ಸ್ವಾಮಿ ಅಂತ. ಸೊ ಆ ಮಲೆಯಪ್ಪ ಬೇರೆ ಯಾರು ಅಲ್ಲ, ಗೋವರ್ಧನ ಮೇಲೆ ಕೂತಿರುವಂತ ಕೃಷ್ಣನೇ, ವೆಂಕಟಾಚಲ ಮೇಲೆ ಕೂತಿರುವಂತನು ಕೃಷ್ಣನೇ. ಸೊ ಹೀಗೆ ಗೋವರ್ಧನ ಲೀಲೆ ನಡೆಯುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಇನ್ನೊಂದು ಮಾರನೇ ದಿನ ನಾವೇನೇನ್ ನೋಡಿದ್ವಿ, ನರಕ ಚತುರ್ಥಿ ನೋಡಿದ್ವಾ, ಒಂದಿನದ ಹಬ್ಬ ಮುಗೀತು. ನೆಕ್ಸ್ಟ್ ದೀಪಾವಳಿ, ರಾಮಚಂದ್ರ ದೇವರು, ಅದು ಮುಗೀತು. ನೆಕ್ಸ್ಟ್ ಗೋವರ್ಧನ ಪೂಜೆ, ಅದು ಮುಗೀತು. ನೆಕ್ಸ್ಟ್ ಯಾವುದು, ಬಲಿಪಾಡ್ಯಮಿ. ನೆಕ್ಸ್ಟ್ ಬಲಿಪಾಡ್ಯಮಿ ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಬಲಿಪಾಡ್ಯಮಿ ವಾಮನ ದೇವರು ಹುಡ್ತಾರೆ. ಇಂದ್ರನ ತಾಯಿ ಬೇಡ್ಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿ ವಾಮನ ದೇವರು ಜನನ ಆಗುತ್ತೆ. ಆಕ್ಚುಲಿ ಇದೆಲ್ಲ ಕೃಷ್ಣನಿಗೆ ಮುಂಚೆ ನಡೆದಿತ್ತು. ಆಕ್ಚುಲಿ ಹೆಂಗೆ ಹೋಗುತ್ತೆ ಏನಿದೆ ಅಂತ ಹೇಳಿದ್ರೆ, ವಾಮನ ದೇವರ ಹುಡ್ತಾರೆ, ಹುಟ್ಟಿದ ತಕ್ಷಣ ಬೆಳೆದ್ಬಿಡ್ತಾರೆ. ಬೆಳೆದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಉಪನಯನ ಆಗ್ಬಿಡುತ್ತೆ. ತಕ್ಷಣ ಅವರು ಭಿಕ್ಷೆಗೆ ಹೋಗ್ಬಿಡ್ತಾರೆ. ಸೊ ಅವಾಗ ಅವ್ರಿಗೆ ಅನ್ಸುತ್ತೆ, ಇಷ್ಟು ಬೇಗ ಬೆಳೆದ್ಬಿಟ್ನಲ್ಲ, ನಾನು ಅಪ್ಪ ಅಮ್ಮನ ಜೊತೆ ಆಟ ಆಡ್ಲಿಲ್ಲ, ಎಲ್ಲೂ ಹೊರಗಡೆ ಫ್ರೆಂಡ್ಸ್ ಜೊತೆ ಏನು ಫ್ರೆಂಡ್ಶಿಪ್ ಮಾಡಲಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ನೆಕ್ಸ್ಟ್ ಟೈಮ್ ಯಾರ ಅವತಾರದಲ್ಲಿ ಬರ್ತಾರೆ, ರಾಮಾವತಾರದಲ್ಲಿ ಬರ್ತಾರೆ. ರಾಮಾವತಾರದಲ್ಲಿ ರಾಜನ ಮಗನಾಗಿ ಬರ್ತಾರೆ. ಅಲ್ಲೂ ಕೂಡ ಜಾಸ್ತಿ ರಾಜನ ಮಗನ ಜೊತೆ ನಾವು ಇವಾಗ ಪ್ರಧಾನಮಂತ್ರಿ ಮೋದಿಜಿಗೆ ಮಗ ಇದ್ರು ಅಂತ ಹೇಳಿದ್ರೆ ನಾವು ಅವ್ರ ಜೊತೆ ಹೋಗಿ ಆಟಾಡಕ್ಕಾಗತ್ತಾ, ಆಗಲ್ಲ ಅಲ್ಲ. ಸೊ ಅದಕ್ಕೆ ರಾಮನ ಜೊತೆ ಕೂಡ ಅಷ್ಟು ರೆಸಿಪ್ರೊಕೇಶನ್ ಇರೋದಿಲ್ಲ. ರಾಮ ಅನ್ನೋ ಗಾಂಭೀರ್ಯತೆ ಇರುತ್ತೆ. ಅದಕ್ಕೆ ಅವ್ರು ಎಕ್ಸ್ಚೇಂಜ್ ಮಾಡ್ತಾರೆ, ಕೃಷ್ಣನಾಗಿ ಬರ್ತಾರೆ, ಗೋಪಾಲನಾಗಿ ಬರ್ತಾರೆ, ಹಸುಮೇಸನಾಗಿ ಬರ್ತಾರೆ. ಅವ್ರಿಗೆ ಯಾರು ಬೇಕಾದ್ರೂ ಹೋಗಿ ಅವರ ಸಂಘನ ಪಡ್ಕೊಂಬೋದಾಗಿದೆ, ಆ ರೀತಿ ಬರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬಲಿ ಮಹಾರಾಜರು ದಾನ ಕೊಡುವಂತ ಸಮಯ ಬರುತ್ತೆ. ಅಲ್ಲಿ ವಾಮನ ದೇವರಿಗೆ ಹೋಗಿ ಕೇಳ್ತಾರೆ, ನನಗೆ 3 ಹೆಜ್ಜೆ ದಾನ ಬೇಕು ಅಂತ. ಬಲಿ ಮಹಾರಾಜ ಹೇಳ್ತಾರೆ, ನಿಮಗೆ 3 ಹೆಜ್ಜೆ ಏನಕ್ಕೆ, ಬೇರೆ 3 ಊರು ಬೇಕಾ ಅಥವಾ 3 ಸಿಟಿ ಬೇಕಾ, ಯಾವ್ದು ಬೇಕು ಹೇಳಿ ನಾನು ಬರ್ಕೊಡ್ತೀನಿ ನಿಮಗೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಕೊಡಕ್ಕಾಗಲ್ಲ, ನನಗೆ 3 ಹೆಜ್ಜೆ ದಾನ ಕೊಡಿಲ್ಲ, ಕೊಡಕ್ಕಾಗಲ್ಲ ಅಂತ ಒಪ್ಕೊಂಡ್ರು. ಸರಿ ಅಂತ ಅವರು ದಾನನ ಬಲಿ ಮಹಾರಾಜ ಕೊಡ್ತಾರೆ. ದಾನ ಕೊಟ್ಟಾಗ ಏನಾಗುತ್ತೆ, ಭಗವಂತ ವಾಮನಾಗಿದ್ದವನು ತ್ರಿವಿಕ್ರಮನಾಗಿ ಬೆಳೆದ್ಬಿಡ್ತಾನೆ. ತ್ರಿವಿಕ್ರಮನಾಗಿ ಬೆಳೆದ್ರಿಂದ ಭಗವಂತ 3 ಹೆಜ್ಜೆ ಎಲ್ಲೆಲ್ಲ ಹೇಳ್ತಾನೆ. ಮೊದಲನೇ ಹೆಜ್ಜೆ ಭೂಲೋಕ, 2ನೇ ಹೆಜ್ಜೆ ಅಯೋಧ್ಯ, 3ನೇ ಹೆಜ್ಜೆ ಇಲ್ಲದ ಜಾಗನೇ ಇಲ್ಲ.
ಅವಾಗ ಅವ್ರು ಏನ್ ಮಾಡ್ತಾನೆ, ಬಲಿಮಹಾರಾಜ ನನ್ನ ತಲೆ ಮೇಲೆ ನೀನು 3ನೇ ಹೆಜ್ಜೆ ಇಕ್ಕು ಅಂತ ಕಂಪ್ಲೀಟ್ ಶರಣಾಗತಿ. ಅವಾಗ ದ್ರೌಪದಿ ಕೇಳ್ತಾನೆ ಕಂಪ್ಲೀಟ್ ಶರಣಾಗತಿ. ಇಲ್ಲಿ ಬಲಿಮಹಾರಾಜ ಕಂಪ್ಲೀಟ್ ಶರಣಾಗತಿ ಆದಾಗ ಭಗವಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನೀನು ಇಷ್ಟು ಫುಲ್ಲು ಲೈಫ್ ಟೈಮ್ ನಾನು ಡೆಡಿಕೇಟ್ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಯ್ತು. ನಾನೇನ್ ಮಾಡ್ತೀನಿ ಅಂದ್ರೆ ಸುಳ್ಳದಲ್ಲಿ ನಿನಗೊಂದು ಲೋಕವನ್ನೇ ಕೊಟ್ಬಿಡ್ತೀನಿ. ಬರೀ ರಾಜ್ಯ ಆಟದಿಂದ ಬಲಿ ಚಕ್ರವರ್ತಿಗೆ ಒಂದು ಲೋಕನೇ ಭಗವಂತ ಕೊಟ್ಬಿಡ್ತಾರೆ. ಅಲ್ಲಿ ಬಲಿ ಚಕ್ರವರ್ತಿಯ ದ್ವಾರಪಾಲಕನಾಗಿ ಸಾಕ್ಷಾತ್ ಭಗವಂತನೇ ವಾಮನ ದೇವರಾಗೂ ನಿಂತ್ಕೊಳ್ತಾರೆ. ಸೊ ಹಾಗೆ ದ್ವಾರಪಾಲಕರ ಕೆಲಸ ಕೂಡ ಭಗವಂತ ಅವ್ರ ಭಕ್ತರಿಗೋಸ್ಕರ ಮಾಡ್ಬಿಡ್ತಾರೆ. ಸೊ ಹೀಗೆ ಭಗವಂತ ನಾವು ಕರಿಬೇಕು. ಭಗವಂತನ ನಾವು ಕರೆದಷ್ಟು ಭಗವಂತ ನಮಗೆ ಹತ್ರ ಆಗ್ತದೆ ಅಲ್ವಾ? ಈಗ ನಮ್ಮ ಹೆಸರು ಕರೆದಾಗ ನಾವು ತಿರುಗಿ ನೋಡ್ತೀವಲ್ಲ, ಅದೇ ರೀತಿ ನಾವು ಯಾವಾಗ ಕೃಷ್ಣ, ಯಾವಾಗ ರಾಮ, ಯಾವಾಗ ಹರೇ ಅಂತ ಕರೀತೀವಿ ಅವಾಗ ಭಗವಂತನ ಕೂಡ ತಿರುಗಿ ನೋಡ್ತೇನೆ. ಸೊ ಭಗವಂತನ ಇನ್ನೊಂದು ಅವತಾರ. ಸೊ ಬಲಿಪಾಡ್ಯಮಿ ಆಯ್ತು, ಇಲ್ಲಿಗೆ ದೀಪಾವಳಿ ಹಬ್ಬ ಮುಗಿಯಿತು. ಸೊ ನೆಕ್ಸ್ಟ್ ಮಹಾಪ್ರಸಾದಕ್ಕೆ ಹೋಗಿ. ಅದೇ ಮಹಾಪ್ರಸಾದಕ್ಕೆ ಹೋಗೋದ್ರಿಂದ ಮುಂಚೆ ಇವತ್ತು ಇನ್ನೊಂದು ತುಂಬಾ ವಿಶೇಷವಾದಂತ ದಿನ. ಯಾಕೆ ಅಂದ್ರೆ ಕೃಷ್ಣಾವತಾರ ಆದ್ಮೇಲೆ ಭಗವಂತ ಯಾವ ಅವತಾರದಲ್ಲಿ ಬರ್ತಾರೆ? ರಾಧಾಕೃಷ್ಣ ಕಂಬೈನ್ಡ್ ಅವತಾರದಲ್ಲಿ ಚೈತನ್ಯ ಮಹಾಪ್ರಭುಗಳು ಕಾಣಿಸ್ತಾ ಇದ್ದಾರಲ್ಲ, ಇಲ್ಲಿ ಭಗವಂತನ ನಾಮ ಪ್ರಚಾರ ಮಾಡೋದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅದೇ ಟೈಮಲ್ಲಿ ರಾಧಾರಾಣಿಯ 3 ಅಂಶಗಳು ಬರುತ್ತೆ. ಕಲಾಪತಿ ಸಖಿ, ರಸೋಲ್ಲಾಸ ಸಖಿ, ಗುಣ್ ತಿಂಗಿ ಸಖಿ ಅಂತ 3 ಸಖಿಗಳು ಕೂಡ ಅವತಾರ ಪಡ್ಕೊಂತಾರೆ. ಅವರು ಬೇರೆ ಯಾರು ಅಲ್ಲ, ಶ್ರೀಲ ವಾಸುದೇವ್ ಘೋಷ್, ಶ್ರೀ ಮಧ್ವ ಘೋಷ್ ಮತ್ತೆ ಶ್ರೀ ಗೋವಿಂದ ಘೋಷ್ ಅಂತ. ಇವರು ಚೈತನ್ಯ ಮಹಾಪ್ರಭುಗಳ ಜೊತೆನೇ ಇದ್ದಂಥವ್ರು. ಮತ್ತೆ ಇವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ, ಜಗನ್ನಾಥನ ಬಗ್ಗೆ ಮತ್ತೆ ಕೃಷ್ಣನ ಬಗ್ಗೆ ಹಲವಾರು, ನಾವೇ ದಾಸ ಅಂತ ಕರಿತೀವಲ್ಲ ನಮ್ಮ ಕರ್ನಾಟಕದಲ್ಲಿ, ಈ ರೀತಿ ವೆಸ್ಟ್ ಬೆಂಗಾಳಿ ಭಾಷೆಯಲ್ಲಿ ಹಲವಾರು ಕೀರ್ತನ ಬರೆದಿರುವಂಥವ್ರು. ಸೊ ಇವತ್ತು ಬಂದು ಶ್ರೀ ವ್ಯಾಸದೇವ್ ಘೋಷ್ ಡಿಸಪಿಯರೆನ್ಸ್ ಡೇ, ಅಂದ್ರೆ ಅವರು ಅವ್ರ ಲೀಲೆಯನ್ನ ಸಮರ್ಪಣೆ ಮಾಡಿದಂತ ದಿನ. ಚೈತನ್ಯ ಮಹಾಪ್ರಭುಗಳಿಗೆ ಬಹಳ ತುಂಬಾ ಪ್ರಿಯವಾದವರಲ್ಲಿ ಇವರು 3 ಜನರು ಕೂಡ ಒಬ್ರು. ಸೊ ಇವ್ರು 3 ಜನರು ಕೂಡ ಏನ್ ಮಾಡಿದ್ದಾರೆ, ಭಗವಂತನ ಬಗ್ಗೆ ಕೀರ್ತನೆ ಬರೆದಿದ್ದಾರೆ. ಅದರಲ್ಲಿ ಶ್ರೀ ವ್ಯಾಸದೇವ್ ಘೋಷ್ ಅವ್ರ ಡಿಸಪಿಯರೆನ್ಸ್ ಡೇ ಆಗಿರೋದ್ರಿಂದ ಇವತ್ತು ಅವರು ಹಾಡಿರುವಂತ ಒಂದು ಕೀರ್ತನ ನಾವೆಲ್ಲರೂ ಹಾಡೋಣ, ಭಗವಂತನ ತೃಪ್ತಿಪಡಿಸೋದಕ್ಕೋಸ್ಕರ. ಜಯ ಜಯ ಜಗನ್ನಾಥ ಸಚ್ಚಿದಾನಂದ, ಜಯ ಜಯ ಜಗನ್ನಾಥ ತ್ರಿಭುವನ ಕೋರೆ ಚರಣ ಬಂದ, ಜಯ ಜಯ ಜಗನ್ನಾಥ ಸಚ್ಚಿದಾನಂದ, ತ್ರಿಭುವನೆ
ದೇವಸ್ಥಾನದಲ್ಲೂ ಹೋಗಿರ್ತೀವಿ, ಕಡ್ಡನ್ನ ಹಾಕಿರ್ತಾರೆ, ಭಗವಂತನ ಕಾಯ್ತಾ ಇರ್ತೀವಿ, ದರ್ಶನ ಕೊಡು ಭಗವಂತ ಅಂತ. ಭಗವಂತ ಪಟ್ಟ ಕಡ್ಡನ್ನ ತೆಗಿಯುತ್ತೆ, ಭಗವಂತನ ದರ್ಶನ ಆಗುತ್ತೆ, ಮನಸ್ಸಿಗೆ ಏನೋ ಒಂಥರ ಖುಷಿ ಆಗುತ್ತಲ್ಲ, ಕಣ್ಣಲ್ಲಿ ಭಗವಂತನ ನಾವು ತುಂಬ್ಕೊಂತೀವಿ ಅಲ್ವಾ. ಆದ್ರೆ ಗೋವರ್ಧನ ದರ್ಶನ ಆಗ್ಬೇಕಾದ್ರೆ ಏನಾಗುತ್ತೆ, ಬಾಯಲ್ಲಿ ನೀರು ಇರುತ್ತೆ. ಬಾಯಲ್ಲಿ ನೀರು ಇರುತ್ತೆ ಅಂದ್ರೆ ಏನಕ್ಕೆ ಏನಕ್ಕೆ ಭಗವಂತನ ರುಚಿ ನಮ್ಮ ನಾಲಿಗೆ ಬರಲಿ ಅಂತ. ಭಗವಂತನ ರುಚಿ ಬರ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ನಾಲಿಗೆ ಶುದ್ಧ ಆಗ್ಬೇಕು. ನಾಲಿಗೆ ರುಚಿ ಬಂದಾಗ ದಾಸರಿ ಎಂತೆಂತ ಕೀರ್ತನೆ ಬರುತ್ತಾರೆ ಅಂತ ಹೇಳಿದ್ರೆ, ಕಲ್ಲು ಸಕ್ಕರೆ ಅಂದ್ರೆ ನಾಲಿಗೆ ನೀರು ಬರುತ್ತಲ್ಲ, ಹಾಗೆ ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ. ಕಲ್ಲು ಸಕ್ಕರೆ ಟೇಸ್ಟ್ ಮಾಡ್ತೀವಲ್ಲ ನಾಲಿಗೆಯಲ್ಲಿ, ಹಂಗೆ ಯಾವ ಕಲ್ಲು ಸಕ್ಕರೆ, ಫುಲ್ಲ ಲೋಚನೆ ಶ್ರೀ ಕೃಷ್ಣ ನಾಮವೆಂಬ ಕಲ್ಲು ಸಕ್ಕರೆ. ಫುಲ್ಲ ಲೋಚನ ಶ್ರೀ ಕೃಷ್ಣನ ನಾಮದ ಕಲ್ಲು ಸಕ್ಕರೆ ಕೊಳ್ಳಿರೋ. ಸೊ ಹಾಗೆ ನಾವೆಲ್ಲ ಭಗವಂತನ ನಾಮದ ಕಲ್ಲು ಸಕ್ಕರೆನ ನಾಲ್ಕೈದು ಸವಿಬೇಕು. ಸವಿದ್ರೆ ನಮಗೆ ಅವಾಗ ಗೊತ್ತಾಗುತ್ತೆ, ಏನ್ ಸವಿ ಹರಿನಾಮ ಗನ್ನ ಮಹಿಮ ವಿಷ್ಣು ಸಹಸ್ರನಾಮ. ಸೊ ಹಾಗೆ ಭಗವಂತನ ನಾಮವನ್ನ ನಾಲಿಗೆಯಲ್ಲಿ ಸವಿಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಎಲ್ಲರೂ ಏನ್ ಮಾಡ್ಬೇಕು, ಜಪ ಮಾಡ್ಬೇಕು. ಸೊ ಇವಾಗ ಹರೇ ಎಲ್ಲರೂ ಕೃಷ್ಣ. ನಮ್ಮ ಪ್ರಭುಗಳು ಹಿಂಗೆ ಭಗವಂತನ ಸೇವೆ ಮಾಡ್ತಾನೆ ಅಂತ ಮುಗಿಸುತ್ತೆ ಹರೇ ಕೃಷ್ಣ ಅಂತ ಹೇಳಿ. ಹರೇ ಕೃಷ್ಣ ಕೃಷ್ಣ